ನಮಸ್ಕಾರ ವೀಕ್ಷಕರೇ, ಗುಡ್ ಮಾರ್ನಿಂಗ್, ಶುಭೋದಯ. ನಮ್ಮ ಕುದುರಾಬಾಯಿ ಸಿಕ್ಕ್ಯಾರ. ಸೊ ಬರ್ತಾ ಇದೆ ನೋಡ್ರಿ, ವಂದೇ ಭಾರತ್ ಎಕ್ಸ್ಪ್ರೆಸ್ ನೋಡ್ರಿ ಓಪನಿಂಗ್ ಆಗ್ತದೆ. ನೋಡ್ರಿ ಬಲಗಾಲ ಇಟ್ಟು ಒಳಗೆ ಹೋಗಮ್ಮ. ನೋಡ್ಬೇಕ ನೀವು, ಸೀಟ್ ಥರ ರಫ್ ಆಗಿ ಇದು ಮಾಡಿದಾರ, ನಿಮ್ಗೆ ಕಾಣಿಸ್ಬೋದು. ಇವೆರಡು ಬಂದ್ ಮಾಡ್ಬೇಕು, ಹೆಂಗೆ ಕಾಣಿಸ್ತದೆ ಗೊತ್ತಾ ನಿಮ್ಗೆ ತೋರಿಸ್ಲಿ. ಇದು ನೋಡ್ರಿ, ಏನರ ನಿಮ್ಮ ಕವರ, ಚಿಕ್ಕದ ಬ್ಯಾಗ, ಹ್ಯಾಂಗರ್ ಥರ ಕೊಟ್ಟಿದ್ದಾರೆ. ನಡಲ್ದು ನೋಡ್ರಿ ಎಷ್ಟು ಲೆವೆಲ್ ಸ್ಮೂತ್ ಅದ, ನೋಡ್ಬೋದು ನೀವು. अगर देखा जाए तो माननीय प्रधानमंत्री जी का जो है विजन आगे नल्लो नानल्ले. ನಮಸ್ಕಾರ ಕನ್ನಡ ಜನತೆ. ಸಿಹಿ ಒಂದಿಗೆ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ಹಿಂಗೆ ಕಾಣಿಸ್ತಾ ಇರೋದು 4:43 ನಿಮಿಷ ಆಗ್ತದೆ. ಪುರಿ ಜಂಕ್ಷನ್ಗೆ ರೀಚ್ ಆಗ್ತಾ ಇದೀವಿ. 7:40 ಆಗ್ತಾ ಇದೆ. ಬರ್ರಿ. ನಮಸ್ಕಾರ ವೀಕ್ಷಕರೇ, ಗುಡ್ ಮಾರ್ನಿಂಗ್, ಶುಭೋದಯ. ಒಂದು ಐತಿಹಾಸಿಕ ದಿನಕ್ಕೆ ಸ್ವಾಗತ, ಸುಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿರ್ತೀನಿ. ಇವತ್ತು ನಾನು ಎಲ್ಲಿದ್ದೀನಿ ಅಂತ ನಿಮಗೆ ಥಂಬ್ನೇಲ್ ಮತ್ತು ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ಹೌದು ವೀಕ್ಷಕರೇ, ಇವತ್ತು ಅಸ್ಸಾಂ ರಾಜ್ಯದಲ್ಲಿ ಗುವಾಹಟಿ ಕಾಮಾಖ್ಯ ಜಂಕ್ಷನಲ್ಲಿ ಇದ್ದೀವಿ. ಹೌದು ವೀಕ್ಷಕರೇ, ಭಾರತದ ಮೊದಲನೇ ವಂದೇ ಭಾರತ್ ಸ್ಲೀಪರ್ ಇನಾಗ್ರೇಷನ್ಗೆ ಬಂದೀವಿ ವೀಕ್ಷಕರೇ. ನಿಮಗೆ ಕಾಣಿಸ್ತಾ ಇರೋದು ಝೂಮ್ ಮಾಡಿದ್ದೀನಿ ನೋಡ್ರಿ. ಇವಾಗ ಭಾರತದ ಮೊದಲನೇ ವಂದೇ ಭಾರತ್ ಸ್ಲೀಪರ್ ಟ್ರ್ಯಾಕ್ಗೆ ಎಂಟ್ರಿ ಹೊಡಿತಾ ಇದೆ ವೀಕ್ಷಕರೇ. ಸೊ ಅದಕ್ಕೆ ಇನಾಗ್ರೇಷನ್ ಜರ್ನಿ ಮಾಡೋಣ ಅಂತ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇರೋದು ಎಷ್ಟೆಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಮಾಲ್ದಾ ಟೌನಲ್ಲಿ ಫ್ಲಾಗ್ ಆಫ್ ಮಾಡಲಿದ್ದಾರೆ. ಇಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಫ್ಲಾಗ್ ಆಫ್ ಮಾಡಲಿದ್ದಾರೆ ವೀಕ್ಷಕರೇ. ಬನ್ನಿ ನಿಮಗೆ ಎಲ್ಲ ಅರೇಂಜ್ಮೆಂಟ್ನ ತೋರಿಸ್ತೀನಿ ವೀಕ್ಷಕರೇ. ಇಲ್ಲಿ ನೋಡ್ಬೋದು ನೀವು, ಮೊದಲನೇ ಪ್ಲಾಟ್ಫಾರ್ಮ್ಗೆಲ್ಲ ಕೂತ್ಕೊಳ್ಳೋಕೆ ಅರೇಂಜ್ಮೆಂಟ್ ಮಾಡಿದ್ದಾರೆ. ಮತ್ತು VIP ಬರ್ತಾ ಇದ್ದಾರೆ ಮೀಡಿಯಾಗೋಸ್ಕರ, ಮತ್ತು ಎಲ್ಲ ಗೆಸ್ಟ್ಗೆ ಮತ್ತು ಸ್ಕೂಲ್ ಮಕ್ಕಳು ಕೂಡ ಬರ್ತಾ ಇದ್ದಾರೆ ವೀಕ್ಷಕರೇ. ಎರಡನೇ ಪ್ಲಾಟ್ಫಾರ್ಮ್ಗೆ ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿಗಳು ಫ್ಲಾಗ್ ಆಫ್ ಮಾಡಲಿದ್ದಾರೆ. ನಮ್ಮ ಭಾರತ ದೇಶ ಮೊದಲನೇ ವಂದೇ ಭಾರತ್ ಸ್ಲೀಪರ್ ಟ್ರ್ಯಾಕ್ಗೆ ಎಂಟ್ರಿ ಹೊಡಿತಿದೆ ವೀಕ್ಷಕರೇ. ತುಂಬಾ ದೊಡ್ಡ ಪ್ರಮಾಣದಾಗ ಅರೇಂಜ್ಮೆಂಟ್ ಮಾಡಿದ್ದಾರೆ. ಮತ್ತೆ ಮಾಲ್ದಾ ಟೌನ್ ಅಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಅವರು ಅಲ್ಲಿ ಫ್ಲಾಗ್ ಆಫ್ ಮಾಡಲಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ನಿಮ್ ಸ್ಕ್ರೀನ್ ಕಾಣಿಸ್ತಾ ಇರಬಹುದು, ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇಲ್ಲಿ ಫ್ಲಾಗ್ ಆಫ್ ಮಾಡಲಿದ್ದಾರೆ. ಜೊತೆಗೆ ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲಿ ಬರ್ತಾ ಇದ್ದಾರೆ. ತುಂಬಾ ದೊಡ್ಡ ಪ್ರಮಾಣದಾಗ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇದು ಒಂದು ಐತಿಹಾಸಿಕ ದಿನನೇ ಸೃಷ್ಟಿಯಾಗಿದೆ ವೀಕ್ಷಕರೇ. ಎಲ್ಲರೂ ತುಂಬಾ ಖುಷಿಯಿಂದ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇನಾಗ್ರೇಷನ್ ಜರ್ನಿನ ನಾ ಮಾಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋನ ನೋಡ್ರಿ, ಡಿಟೇಲ್ ಆಗಿ ನಿಮಗೆ ಈ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ವೀಕ್ಷಕರೇ, ನಾವು ಸ್ವಾಗತ ಮಾಡೋಣ ನಮ್ಮ ಭಾರತ ದೇಶದ ಮೊದಲನೇ ವಂದೇ ಭಾರತ್ ಸ್ಲೀಪರ್ ಟ್ರೈನ್ ನ ವೀಕ್ಷಕರೇ.
ಎರಡನೇ ಪ್ಲಾಟ್ಫಾರ್ಮ್ಗೆ ಬಂದು ವೀಕ್ಷಕರೇ, ಭಾರತ ಮೊದಲನೇ ಒಂದೇ ಭಾರತ್ ಸ್ಲೀಪರ್ನ ಇನಾಗ್ರೇಷನ್ ಮಾಡೋಕ್ಕೆಲ್ಲ ರೆಡಿ ಮಾಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಬರಲಿದ್ದಾರೆ, ಇಲ್ಲಿಂದನೇ ಫ್ಲಾಗ್ ಆಫ್ ಮಾಡಿದ್ದಾರೆ. ಮತ್ತು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರನ್ನು ಮಾಡಲಿದ್ದಾರೆ. ವೀಕ್ಷಕರೇ ನೋಡ್ರಿ, ಎಷ್ಟು ಸಂಭ್ರಮಾಚರಣೆ ಎಲ್ಲ ವಾತಾವರಣ ಸೃಷ್ಟಿಯಾಗಿದೆ ನೋಡ್ರಿ. ಎಲ್ಲರೂ ತುಂಬ ಅಂದರೆ ತುಂಬ ಜನ ಬಂದಿದ್ದಾರೆ ನೋಡ್ರಿ. ಟ್ರ್ಯಾಕಿಗೆ ಬಂದು ನಿಂತೆ ನಮ್ಮ ಭಾರತ ಮೊದಲನೇ ಒಂದೇ ಭಾರತ್ ಸ್ಲೀಪರ್ನ ನಿಮ್ಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಮತ್ತು ನೋಡ್ರಿ ಎಲ್ಲ ಗೆಸ್ಟ್ APs ಸ್ಟೂಡೆಂಟ್ಸ್ ಎಲ್ಲರೂ ಬಂದಿದ್ದಾರೆ. ಮತ್ತು ಆ ಕಡೆ ಸಂಗೀತ ಪ್ರೋಗ್ರಾಮ್ ಕೂಡ ನಡೆಸಿದ್ದಾರೆ. ವೀಕ್ಷಕರೇ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರು ಇದೇ ಸ್ಕ್ರೀನಲ್ಲಿ ಫ್ಲಾಗ್ ಆಫ್ ಮಾಡಲಿದ್ದಾರೆ. ಮತ್ತು ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ. ವೀಕ್ಷಕರೇ ಕೆಲವೇ ಕ್ಷಣದಾಗ ನಮ್ಮ ಭಾರತ ದೇಶದ ಮೊದಲನೇ ಒಂದೇ ಭಾರತ್ ಸ್ಲೀಪರ್ನ ಇನಾಗ್ರೇಷನ್ ಮಾಡಲಿದ್ದಾರೆ. ನೋಡ್ರಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತುಂಬ ಜನ ಬರ್ತಾ ಇದ್ದಾರೆ, ಫೋಟೋ ತೊಗೊತಾ ಇದ್ದಾರೆ, ವಿಡಿಯೋ ತೊಗೊತಾ ಇದ್ದಾರೆ. ನಿಮಗೆ ಕಾಣಿಸ್ತಾ ಇರ್ಬೋದು ವೀಕ್ಷಕರೇ. ಇನಾಗ್ರೇಷನ್ ಟೈಮ್ ಅಂದ್ಬಿಟ್ಟು 12:45 ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಬರಲಿದ್ದಾರೆ. ನೋಡೋಣ ಎಷ್ಟು ಗಂಟೆಗೆ ಇನಾಗ್ರೇಷನ್ ಮಾಡ್ತಾರೆ ಅಂತ ನಿಮಗೆ ಎಲ್ಲ ಡೀಟೇಲ್ನ ನಿಮಗೆ ತೋರಿಸಿ. ವೀಕ್ಷಕರೇ ಮಿಸ್ ಮಾಡಿ ಪೂರ್ತಿ ವಿಡಿಯೋನ ನೋಡ್ರಿ. ನಿಮಗೆ ಹೆಂಗೆ ಅನಿಸ್ತಾ ಇದೆ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ಬನ್ನಿ ಇನಾಗ್ರೇಷನ್ ಜರ್ನಿಯಲ್ಲಿ ಪಾಲ್ಗೊಳ್ಳೋಣ. ವೀಕ್ಷಕರೇ ಇಲ್ಲಿ ಯಾರು ಸಿಕ್ಕಿದಾರೆ ನೋಡ್ರಿ, ನಮ್ಮ ಕರ್ನಾಟಕದ ನಮ್ಮ ರುದ್ರಾಬಾಯಿ ಸಿಕ್ಕ್ಯಾರ. ಸೊ ಮಾತಾಡ್ರಿ ಬೈ ಒಂದೆರಡು. ಒಂದು ಇಂಪಾರ್ಟೆಂಟ್ ಡೇ, ಯಾಕಂತಂದ್ರೆ ಎಷ್ಟೋ ದಿನ ನಾವು ಒಂದೇ ಭಾರತ್ ಸ್ಲೀಪರ್ ಬರಲಿ ಅಂತ ವೇಟ್ ಮಾಡತ್ತಿದ್ದೀವಿ. ಫೈನಲಿ ಬಂದೈತಿ. ಒಂದೇ ಭಾರತ್ ನಮ್ಗೆ ಗೊತ್ತಿರುವಂಗೆ ಹೈ ಕ್ಲಾಸ್ ಟ್ರೈನ್, ಕಂಫರ್ಟೇಬಲ್ ಫೀಚರ್ಸ್ ಇರುತ್ತೆ. ಲಾಂಗ್ ಜರ್ನಿಗೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ ಸ್ಲೀಪರ್ ಓಡಿಸಿನ ಬಿಟ್ರೆ ಭಾಳ ಖುಷಿ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಹೌದು, ಕರ್ನಾಟಕಕ್ಕೂ ಒಂದೇ ಭಾರತ್ ಬರ್ಲಿ ಆದಷ್ಟು ಜಲ್ದಿ. 11ರಾಗ ಒಂದು ಇರಲಿ, 1 ಅಥವಾ 2 ಇರಲಿ. ನಮ್ಮ BML ಒಳಗೆ ರೆಡಿ ಆಗಿ ಹೌದು. ನಮ್ಗೆ ಬರ್ಲಿ. ಥ್ಯಾಂಕ್ ಯು ರುದ್ರಾಬಾಯಿ ಅವರೇ. ಫಸ್ಟ್ ಟೈಮ್ ಮೀಟ್ ಆಗಿನ ರುದ್ರಾಬಾಯಿ ಅವ್ರಿಗೆ. ಚಲೋ ಮೀಟ್ ಆಗ್ತೀನಿ ಜರ್ನಿ ಅದ. ಓಕೆ. भाई देख सकते हैं अपने देश की पहली वंदे भारत चल चुकी है। ಹೊಸ ಭಾರತ ದೇಶದ ಮೊದಲನೇ ಒಂದೇ ಭಾರತ್ ಸ್ಲೀಪರ್ ಇನಾಗ್ರೇಷನ್ ಈ ಕಡೆ ಬರ್ತಾ ಇದೆ ನೋಡ್ರಿ. ಒಂದೇ ಭಾರತ್ ಎಕ್ಸ್ಪ್ರೆಸ್ ಚೇರ್ ಕ್ಲಾಸ್ ಮತ್ತು ಎಕ್ಸಿಕ್ಯೂಟಿವ್ ಕ್ಲಾಸ್ ಉಳ್ಳ ಒಂದೇ ಭಾರತ್ ಟ್ರೈನ್ 2227 ಇದಾಗಿದೆ ನೋಡಿ ವೀಕ್ಷಕರೇ. ಏನು ಅದ್ಭುತ ಗೊತ್ತಾ, ಎಂಥ ಟೈಮ್ ರಿಯಲಿ ಯಾರ್ ಈ ಥರ ಸಿಗ್ಬೇಕಂದ್ರೆ ತೋಲ್ ಭಾರಿ.
ಓಪನ್ ಆಗೇ ಬಿಡ್ತು. ಬರ್ರಿ, ಭಾರತ ಮೊದಲನೇ ವಂದೇ ಭಾರತ್ ಸ್ಲೀಪರಲ್ಲಿ ಮೊಲಗಾಲಿಟ್ಟು ನಮಸ್ಕರಿಸು. ಚಲೋ ಹೋಗೋಣ ಒಳಗಡೆ. ವಾ 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 ವಾಸನೆ ಹೆಂಗೆ ಹೊಂಟು ಕುನ್ನದ ರೀ. ಫುಲ್ಲು ಒಂದು ಹೊಸ ಮನೆಗೇನು ಪೇಂಟ್ ಹೊಡೆದಿರ್ತೀವಲ್ಲ ಪಕ್ಕಂತ ವಾಸನೆ ಬರ್ತಲ್ಲ, ಆ ಥರ ವಾಸನೆ ಬರ್ತೈತಿ. ನೀವು ನೋಡ್ಬೋದು, ಇದು ಜಸ್ಟ್ ಎಂಟ್ರಿ ಮಾಡಿದ್ವಿ. ನಿಜವಾಗ್ಲೂ ಸಖತ್ತಾಗಿ ಕಾಣಿಸ್ತಾ ಇದೆ. ನೀವು ನೋಡ್ಬೋದು, ಒಳಗಡೆ ಬಂದ ತಕ್ಷಣ ಮಿರರ್ ಇದೆ, ಕೆಳಗಡೆ ವಾಷಿಂಗ್ ಮಷಿನ್ ಕೊಟ್ಟಾರ. ನಿಜವಾಗ್ಲೂ ನಾ ಇನ್ನೂ ಒಳಗೆ ಏನೂ ನೋಡಿಲ್ಲ. ಇಲ್ಲಿ ನೋಡ್ರಿ, ಟಗ್ ಬ್ಯಾಕ್ ಯೂನಿಟ್ ಕೊಟ್ಟಾರ, ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾರ. ನೀವು ಆರಾಮ್ಸರಿ ಎಲ್ಲ ತೋರಿಸ್ತೀನಂತ. ನೋಡ್ರಿ, ಎಲ್ಲ ಸಾಮಾನು ಇಡೋಕ್ಕೆ ಎಲ್ಲ ಕೊಟ್ರ. ಈ ಕಡೆ ವಾಶ್ರೂಮ್ಸ್ ಕೊಟ್ರ. ನಾರ್ಮಲಿ ಎಲ್ಲ ಟ್ರೈನಾಗ ಲೆಫ್ಟ್ ಟು ರೈಟ್ ಎರಡು ಕಡೆ ಇರ್ತಾವೆ, ಬಟ್ ಇದು ಒಂದೇ ಕಡೆ ಕೊಟ್ರ. ಇದು ಮಸ್ತ್ ಕೊಟ್ರ. ನೀವು ವಾಶ್ರೂಮ್ ಎಲ್ಲ ಆಮೇಲೆ ತೋರಿಸ್ತೀನಂತೆ. ನೋಡ್ರಿ ವೀಕ್ಷಕರು, ಒಳಗಡೆ ಹೋಗೋಣ. ವೀಕ್ಷಕರೇ, ಡೋರ್ ಇದೆ ನೋಡ್ರಿ, ಅಷ್ಟು ಭಾರಿ. ಒಳಗೆ ಬಂದ ತಕ್ಷಣ ಇಲ್ಲಿ ನಿಮ್ಗೆ ಎಮರ್ಜೆನ್ಸಿ ಎಲ್ಲ ನಿಮ್ಗೆ ಕೊಟ್ಟರೆ ಇನ್ಸ್ಟ್ರಕ್ಷನ್ ಏನಾಗ್ತದೆ. ನೋಡ್ರಿ, ಬಲಗಾಲಿಟ್ಟು ಒಳಗೆ ಹೋಗಮ್ಮ. ಬೈ ಸಾಬ್, ವೀಕ್ಷಕರೇ, ಒಳಗಡೆ ಬಂದ ತಕ್ಷಣ ಏನು ಭಾರಿ ಅನ್ಸ್ಲೋದು ಗೊತ್ತಾ. ನೀವು ನೋಡ್ರಿ, ಸೀಟ್ ನೋಡ್ರಿ. ಇನಾಗ್ರೇಷನ್ ದಿನ ಒಂಥರ ನಿಜವಾಗ್ಲೂ ಫುಲ್ ಅಲಂಕಾರ ಮಾಡ್ಯಾರ. ಫುಲ್ ಬಂದಾರ, ಬ್ಲಾಗರ್ಸ್ ಬಂದಾರ, ಎಲ್ಲ ಮೀಡಿಯಾದವ್ರು ಬಂದಾರ, ಎಲ್ಲ ನಮ್ಮ ಥರ ಎಲ್ಲರೂ ಮಾಡತ್ತಾರ. ಸೊ ಸ್ವಲ್ಪ ಅಡಚಣೆ ಆಗ್ತದೆ. ನೋಡ್ರಿ ಮೇಲೆ ಲೈಟ್ ಎಷ್ಟು ಚೆನ್ನಾಗಿ ಮಾಡಿದಾರ ನೋಡ್ಬೇಕು ನೀವು. ಸೀಟ್ ಕಲರ್ ನೋಡ್ರಿ, ನಿಜವಾಗ್ಲೂ ಭಾರಿ ಕೊಟ್ರ. ಇದು ಬಂದ್ಬಿಟ್ಟು 3 AC ಇದೆ ವೀಕ್ಷಕರೇ. ಇದು ಬಂದ್ಬಿಟ್ಟು 3 AC ಇದೆ. ಅಪ್ಪರ್, ಮಿಡಲ್ ಮತ್ತು ಲೋವರ್. ಸೇಮ್ ಈ ಕಡೆನೂ ಲೋವರ್, ಮಿಡಲ್, ಅಪ್ಪರ್. ನೋಡ್ರಿ, ಇಲ್ಲಿ ಮಿರರ್ ರೇಟ್ ಭಾರಿ ಕೊಟ್ರ ನೋಡ್ರಿ. ಎಲ್ಲ ಕಾಮನ್ ಟ್ರೈನ್ ಥರ ಇಲ್ಲನೇ ಇಷ್ಟು ಸುಂದರವಾಗಿ ಕೊಟ್ರೆ, ಇಷ್ಟು ಅಟ್ರಾಕ್ಷನ್ ಕೊಟ್ರ ಮಿರರ್. ಇಲ್ಲೆಲ್ಲ ಲೈಟ್ ಬಟನ್ಸ್ ಅದಾವ, ಇಲ್ಲೆಲ್ಲ ಇನ್ಸ್ಟ್ರಕ್ಷನ್ಸ್ ಅದಾವ. ಇಲ್ಲಿ ನೋಡ್ರಿ, ಮಿಡಲ್ ಬರ್ತವರಿಗೆ ಒಂಥರ ಚಾರ್ಜಿಂಗ್ ಸಾಕೆಟ್ ಎಷ್ಟು ಭಾರಿ ಕೊಟ್ರ. ಪೂರಾ ಹೈಫೈ ಥರ ನೋಡ್ರಿ. ಬಟನ್ಸ್ ಅದ, ಲೈಟ್ ಚಾಲು ಅದ, ಮತ್ತು USB ಟೈಪ್ C ಕನೆಕ್ಟರ್ ಎಲ್ಲ ಅದ. ಮೊಬೈಲ್ ಇಟ್ಕೊಳಕ್ಕೆ ಹೋಲ್ಡರ್ ಕೂಡ ಅದ. ನೀವು ನೋಡ್ಬೋದು, ಎರಡೂ ಕಡೆ ಅದ. ಅಂದರೆ ಮಿಡಲ್. ನೀವು ಅನ್ಕೊಳ್ತಿರ್ಬೇಕು ಅಪ್ಪರ ಕೆಳಗದ ಇಲ್ಲ ಅಂತ. ನೋಡ್ರಿ, ಮಿಡಲ್ ಆದಮೇಲೆ ಈಗ ಕೆಳಗೆ ಲೋವರ್ ಅದ ನೋಡ್ರಿ. ಲೋವರ್ಗೂ ಕೊಟ್ಟಾರ, ಈ ಕಡೆ ಕೊಟ್ಟಾರ. ಪ್ರತಿ ಒಂದು ಸೀಟಿಗೆ ಫುಲ್ ಸಿಸ್ಟಮ್ಯಾಟಿಕ್ ಫುಲ್ ಕೊಟ್ಟಿದ್ದಾರೆ. ಎಲ್ಲ ಚಾರ್ಜ್ ಆಗಲಿ. ಇವನ್ ನೀವು ಅಬ್ಸರ್ವ್ ಮಾಡಿರಿ, ಇಲ್ಲಿ ಹೆಂಗೆ ಕೊಟ್ಟಾರ ನೋಡ್ರಿ. C ಟೈಪ್ ಇಟ್ಕೊಂಡು, USB ಇಟ್ಕೊಂಡು, 3 ಪ್ಲಗ್ ಕನೆಕ್ಟರ್ ಇಟ್ಕೊಂಡು ಕೊಟ್ಟಾರ ಅಂದ್ರೆ ಲೆಕ್ಕ ಹಾಕ್ರಿ, ಮತ್ತೇನು ಬೇಕು. ಇದು ಬಂದ್ಬಿಟ್ಟು ಮಿಡಲ್ಲ, ಇದು ಲೋವರ. ಇನ್ನೊಂದು ಗೊತ್ತಾ, ಇದನ್ನು ಅಬ್ಸರ್ವ್ ಮಾಡಿದ್ರೆ ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತೇ, ಟೇಬಲ್ ಮತ್ತು ಊಟದು ಮಾಡೋಕೆ ವಾಟರ್ ಬಾಟಲ್ ಹೋಲ್ಡರ್ ಎಲ್ಲ ಅಂತಾರೆ ಇದಕ್ಕೆ. ಈ ವಂದೇ ಭಾರತ್ ಸ್ಲೀಪರಲ್ಲಿ ಒಂದು ಅಬ್ಸರ್ವ್ ಮಾಡಿದ್ದೆ. ಇಲ್ಲಿ ನೋಡ್ರಿ, ನೀವು ಎಂಥದೇ ಸ್ಪೀಡ್ ಹೋಗಲಿ, ಗ್ರಿಪ್ ಇರಲಿ ಅಂಥೇಳಿ ಈ ಥರ ಒಂಥರ ರಫ್ ಆಗಿ ಇದು ಮಾಡಿದ್ದಾರೆ. ನಿಮ್ಗೆ ಕಾಣಿಸ್ಬೋದು. ಮತ್ತು ಎಷ್ಟು ರಿಯಲಿ ಒಂದು ಹೈಫೈ ಇದ್ರಾಗ ಒಂದು ಕೊಟ್ಟರ. ಕೆಳಗೂ ಕೂಡ ವಾಟರ್ ಬಾಟಲ್ ಇಡ್ಲಕ್ಕೆ ಕೊಟ್ಟರ, ನಿಮ್ಗೆ ಕಾಣತ್ತಿರ್ಬೋದು. ಇಲ್ಲೂ ಕೂಡ ಕೊಟ್ಟರ. ಇದು ಏನು ಅಂದರೆ ನಮ್ಗೆ ಭಾಳ ಇಷ್ಟ ಆಯಿತು. ಫಸ್ಟ್ ಇದೂ ಆ್ಯಕ್ಚುಲಿ ಇದು ಫಸ್ಟ್ ಇಂಪ್ರೆಷನ್ ಆಗಿದೆ. ಸೆಕೆಂಡ್ ಇದೆ. ಮತ್ತು ಆಮ್ಯಾಗ ನೀವು ಮ್ಯಾಲೆ ತೋರಿಸ್ಬೇಕಂದ್ರೆ ನೋಡ್ರಿ ಎಲ್ಲ ಓಕೆ. ನೋಡ್ರಿ, ಇಲ್ಲೂ ಕೂಡ ಸಪ್ರೇಟ ನಿಮಗೆ ಚಾರ್ಜಿಂಗ್ ಸಾಕೆಟ, ಲೈಟ, ಮೊಬೈಲ್ ಇಟ್ಕೊಳ್ಳೋಕ್ಕೆ ಎಲ್ಲ ಬ್ಲ್ಯಾಂಕೆಟ್, ಬೆಡ್ಶೀಟ್. ನೋಡ್ರಿ, ಇವತ್ತು ಎಲ್ಲ ಪ್ರೊವೈಡ್ ಮಾಡ್ರೆ ಫುಲ್ ಪ್ಯಾಕ್ ಅದಾವ. ಎಲ್ಲ ಕೊಟ್ರ ನೋಡವ. ಆಮೇಲೆ ಮುಂದೆ ಫುಲ್ ನಮ್ದು ಹಾವಡ ತನಕ ಅದ ಜರ್ನಿ. ಸೊ ನೋಡ್ರಿ, ಎಲ್ಲಕ್ಕೆ ಇಂಟ್ರೆಸ್ಟಿಂಗ್ ಅಂದ್ರೆ ಮ್ಯಾಗ ಲೈಟ್ ನೋಡ್ರಿ. ಇವು ಟ್ಯೂಬ್ಲೈಟ್ ಅದಾವಲ್ಲ, ಎರಡು ಬಂದ್ ಮಾಡ್ಬೇಕು. ಹೆಂಗೆ ಕಾಣಿಸ್ತು ಗೊತ್ತಾ ನಿಮಗೆ ತೋರಿಸ್ಲಿ. ಒಂದು ಸೆಕೆಂಡ್. ಓಕೆ, ನೋಡ್ರಿ, ಒಂದು ಯಾವುದೋ ಲಕ್ಸರಿಯಸ್ ಒಂದು ಫ್ಲೈಟಲ್ಲಿದೆಯೋ ಅಥವಾ 5 ಸ್ಟಾರ್ ಹೋಟೆಲಲ್ಲಿದೆಯೋ ಅಂತ ಮರ್ತೇ ಬಿಡೋ ಥರ ಫೀಲಿಂಗ್ ಬರ್ತಾಯಿದೆ ನೋಡ್ರಿ. ಫಸ್ಟ್ ಇಂಪ್ರೆಷನ್ ಸೀರಿಯಸ್ಲಿ ಲೈಟ್ ನೋಡ್ರಿ. ಲೈಟ್. ಸೊ ಈ ಕಡೆ ಬಂದ್ರೆ ನಿಮ್ಗೆ ಸೈಡ್ ಅಪ್ಪರ, ಸೈಡ್ ಲೋವರ ಕಾಣಿಸ್ತದೆ. ನಿಮ್ಗೆ ಕಾಣಿಸೋರು ಎಷ್ಟು ಮಸ್ತ್ ಕಾಣತ್ತೆ ನೋಡ್ರಿ ಇಲ್ಲಿಂದ. ಇಲ್ಲಿ ಕೂಡ ಏನಂದರೆ ನಿಮಗೆ ಸಪ್ರೇಟ್ ಚಾರ್ಜಿಂಗ್ ಸಾಕೆಟ, USB C ಟೈಪ್ 3 ಪ್ಲಗ್ ಕೊಟ್ಟಿದ್ದಾರೆ. ಮತ್ತು ಪರ್ಸ್ನಲ್ ಲೈಟ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ. ಈ ಥರ ಅದ. ನಿಮ್ಮ ಮ್ಯಾಗ್ ಕೂಡ ಬಂದರೆ ಈ ಥರ ಎಲ್ಲ ಮ್ಯಾಲೂ ಕೂಡ ಸಪ್ರೇಟಾಗಿ ಕೊಟ್ಟಿದ್ದಾರೆ, ನಿಮ್ಗೆ ಕಾಣತ್ತಿರ್ಬೋದು. ಸೊ ಇದು ಇನ್ನೂ ಏನು ಬೆಡ್ಶೀಟ, ಬ್ಲ್ಯಾಂಕೆಟ್ ಏನು ಅದಾವೆ ನೋಡ್ರಿ. ಇನ್ನೂ ಪ್ಯಾಕ್ ಅದಾವೆ, ಇನ್ನೂ ಒಡೆದೇ ಇಲ್ಲ. ನಿಮ್ಗೆ ಕಾಣ್ತಾರೆ ಏನೇನವ ಎಲ್ಲ ನಾನು ನಿಮ್ಗೆ ಆಮೇಲೆ ಡಿಟೇಲಾಗಿ ತೋರಿಸ್ತೀನಿ. ಮತ್ತು ಇಲ್ಲಿ ನೋಡ್ರಿ, ಇದು ಲಾಕ್ ಸಿಸ್ಟಮ್ ಹೆಂಗೆ ಮಸ್ತ್ ಕೊಟ್ಟರು ನೋಡ್ರಿ ಸೀಟಿಂದ.
ಏನು ಕೆಳಗಿಂದ ಅದೆಲ್ಲ ಎದ್ದ ತಕ್ಷಣ ನಾವು ಇದು ಕೊಡ್ತೀವಿ, ಮೇಲೆ ಲಾಕ್ ಹಾಕ್ತೀವಲ್ಲ. ಸೊ ಇನ್ನೊಂದು ಇವೆರಡು ಸೀಟ್ ಲೋವರ್ ಸೈಡ್ ಜಾಯಿಂಟ್ ಇರ್ಬೇಕಂತೇಳಿ ಇದು ಲಾಕ್ ಕೊಟ್ಟಿದ್ದಾರೆ ಪರ್ಸ್ನಲ್ಲ, ನೋಡ್ರಿ ಲೇವಲ್ ಆಗಿರಲಿ ಅಂತ. ಸೊ ಟೋಟಲಿ ಇಷ್ಟು ಭಾರಿ ಅನ್ಸದ ನನಗಂತೂ. ನಾವು ಫಸ್ಟ್ ಟೈಮ್ ರೀ ಇವತ್ತು ನಾವು ಒಳಗೆ ಕಾಲು ಇಟ್ಟಿದ್ದ. ನಾವು ಇತ್ತರು ಒಳಗಡೆ ಒಂದೇ ವಾರ ಸ್ಲೀಪರ್ ಏನು 10-15 ದಿವಸದಿಂದ ಎಲ್ಲ ಇದು ಬಿಟ್ಟಿದಾರಲ್ಲ, ನಾವು ಹೊಟ್ಟೆ ಇದು ಮಾಡಿಲ್ಲ. ಇನ್ನೊಂದು ನೋಡ್ರಿ ಡಿಸ್ಪ್ಲೇ ಕೊಟ್ಟಿದ್ದಾರೆ, ಯಹಾ ಟ್ರೈನ್ ಕಾಮಾಖ್ಯ ಜಂಕ್ಷನ್ ಸೆ ಹೌಡಾ ಜಂಕ್ಷನ್ ತಕ್ ಹೈ. ಇದು ಮೇ ಬಿ ಆಸಾಮ್ ಲ್ಯಾಂಗ್ವೇಜಲ್ಲಿ ಇರ್ಬೋದು. ವಾಶ್ರೂಮ್ ಎರಡು ಸೈಡಿಂದ ತೋರಿಸ್ತಾರೆ, ಎರಡೂ ವಾಶ್ರೂಮ್ದ ವೆಕೆಟ್ ಅದನ್ನ ಇಲ್ಲ ಅಂತ ಯೂಸ್ ಮಾಡೋಕ್ಕೆ. ನೋಡಿರಿ ಈ ಥರ ಈ ಕಡೆ ಇದು ಅಪ್ಪರ್ ಇದೆ. ಓವರಾಲ್ ನಿಮಗೆ ಹೆಂಗೆ ಅನ್ಸ್ತದ ನೀವು ಕಮೆಂಟ್ ಮೂಲಕ ತಿಳಿಸ್ರಿ. ನಾ ಆಲ್ರೆಡಿ ಮಾರ್ನಿಂಗ್ ಬಂದೀನಿ, ಸೊ ಕವರ್ ಮಾಡ್ತಾಯಿದ್ದೀನಿ. ಜಸ್ಟ್ ಓಪನ್ ಆಗ್ಯದ, ಇನಾಗ್ರೇಷನ್ ಜಸ್ಟ್ ಕೊಟ್ಟರು ನೋಡಿರಿ. ಟ್ರೈನ್ ಅಂದರೆ ಏನೋ ಎಮರ್ಜೆನ್ಸಿ ಇದ್ರೆ ಟು ಸ್ಟಾಪ್ ಟ್ರೈನ್ ಪ್ರೆಸ್ ದ ಬಟನ್. ಸೊ ಟು ಪ್ರೆಸ್ ದ ಬಟನ್ ಲಿಫ್ಟ್ ದ ಕವರ್. ಸಾರಿ, ಇನ್ನೊಂದು ಇದು ನಾನು ಮರ್ತೇ ಬಿಟ್ಟಿದೆ. ಇದು ನೋಡಿರಿ, ಏನರ ನಿಮ್ಮ ಕವರ ಚಿಕ್ಕದು ಬ್ಯಾಗ ಹ್ಯಾಂಗರ್ ಥರ ಕೊಟ್ಟಿದ್ದಾರೆ ನೋಡಿರಿ. ಎರಡು ಕಡೆ ಕೊಟ್ಟಿದ್ದಾರೆ. ಮಿಡಲ್ ವರ್ಷದವರಿಗೆ, ಮಿಡಲ್ ಬಿಡದವರಿಗೆ. ಸೀರಿಯಸ್ಲಿ ನೋಡಿರಿ ಎಷ್ಟು ಸುಂದರವಾಗಿ ಕೊಟ್ಟಾರ ಲೈಟ್. ನಿಮಗೆ ಹೆಂಗೆ ಅನ್ಸೋದು ನೀವು ಹೇಳಿ. ನಾ ಹೆಚ್ಚಿದ ಮ್ಯಾಗಿನವ್ರಿಗೆ ಹೋಗ್ಲಕ್ಕಂದ್ರೆ ಅಪ್ಪರ್ ಒಳಗೆ ಲ್ಯಾಡರ್ಸ್ ನೋಡ್ರಿ ಎಷ್ಟು ಅಟ್ರಾಕ್ಟಿವ್ ಆ್ಯಂಡ್ ವಿತ್ ಸೇಫ್ಟಿ. ಅಂದರೆ ಈಗ ಕಾಮನ್ ಆಗಿ ಒಂದೊಂದು ಲ್ಯಾಡರ್ಸ್ ಹಿಂಗೆ ಇರ್ತಾವೆ, ನಾವು ಹತ್ಲತ್ತೀವಿ ಅಂದರೆ ಖಾಲಿ ನಡ್ತೋದರ ಫೀಲಿಂಗ್ ಇರ್ತದೆ. ಇದು ನಡಲ್ದು ನೋಡ್ರಿ ಎಷ್ಟು ಲೆವೆಲ್ ಸ್ಮೂತ್ ಅದ ನೋಡ್ಬೋದು ನೀವು. ಎರಡು ಕಡೆ ಆರಾಮ್ ಲ್ಯಾಡರ್ಸ್ನ ಹತ್ಕೊಂಡು ಮ್ಯಾಲೆ ಹೋಗ್ಬೋದ ನೋಡಿ. ಎಲ್ಲ ಬರ್ತವರಿಗೆ ಎಲ್ಲ ಸಿಸ್ಟಮೆಟಿಕ್ ಕೊಟ್ಟಾರ. ಇದು ಓಕೆ, ವಾಟರ್ ಬಾಟಲ್ ಹೋಲ್ಡರ್. ಸೊ ಎಲ್ಲ ಪ್ರತಿಯೊಂದು ಬರ್ತಿಗೆ ಎಲ್ಲ ಸಿಸ್ಟಮೆಟಿಕ್ ಕೊಟ್ಟಿದ್ದಾರೆ. ಇದು ನಾವು ಜಸ್ಟ್ ಡೋರ್ ಹತ್ತಿರದ ತೋರಿಸ್ತಾ ಇದ್ದೀನಿ, ಯಾಕಂದ್ರೆ ಒಳಗಡೆ ನಿಮ್ಮ ತೋರಿಸ್ತೀನಿ. ಇವತ್ತು ಇನಾಗ್ರೇಷನ್ ಇದೆಯಲ್ಲ, ತುಂಬ ರಶ್ ಇದೆ. ನಮ್ಮದು ಪಾಸ್ ಬಂದುಬಿಟ್ಟು B3ಯಲ್ಲಿದೆ. ನಾವು ಸಾಧ್ಯವಾದರೆ ನಿಮ್ಮ ಸೆಕೆಂಡ್ AC ಮತ್ತು ಫಸ್ಟ್ AC ತೋರಿಸ್ತೀನಿ. ಆದಷ್ಟು ತೋರಿಸ್ತೀನಿ ಇವತ್ತು. ನಾನು ಟ್ರೈ ಮಾಡ್ತೀನಿ, ಯಾಕಂದರೆ ಇನಾಗ್ರೇಷನ್ ಇದೆಯಲ್ಲ. ಸೊ ಹೋಗೋಕೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. 12 ಗಂಟೆ ಆಗಿದೆ. 12:45 ಇನಾಗ್ರೇಷನ್ ಇದೆ ಕರೆಕ್ಟ್. ಅಂದರೆ ರಿವೈಸ್ ಆಗಿದೆ ಟೈಮು. ಸೊ ನಾನು ನೋಡ್ಕೊಂಡು ನಿಮ್ಗೆ ತಿಳಿಸ್ತೀನಿ. ಇನಾಗ್ರೇಷನ್ ಆಗೋ ಟೈಮಲ್ಲಿ ನಿಮಗೆ ಇನಾಗ್ರೇಷನ್ ಆಗೋ ಟೈಮಲ್ಲಿ ನಿಮ್ಗೆ ತಿಳಿಸ್ತೀನಿ. ನೋಡಿರಿ ಇನ್ನೊಂದು ಏನು ಸೀಟ್ ಅದ ನೋಡಿರಿ, ಇದು ಎರಡೂ ಇದೇನು ಸೀಟ್ ಅದ ನೋಡಿರಿ. ಇದು ಮತ್ತಿದು ಕುಂತ್ರ ಇಷ್ಟು ಕಂಫರ್ಟ್ ಅದ. ಮತ್ತು ಇದು ಸ್ಪೇಸ್ ನೋಡಿರಿ. 3 AC ನಾವು 3 AC ಇದ್ದೇವೆ. ಇನ್ನೂ 3 AC ಬಗ್ಗೆನೇ ಮಾತಾಡತ್ತೀವಿ. ಎರಡು ಕಂಫರ್ಟ್ ನೋಡ್ರಿ, ಅಂದ್ರೆ ಸ್ಪೇಸ್ ನೋಡ್ರಿ. ನಾನು 6 ಫೀಟ್ ಸ್ವಲ್ಪ ಹತ್ರ ಮೇಲೇನೆ ಇದ್ದೀನಿ. ನಾನಂತರ ಇಬ್ಬರು ಕುಂತ್ರು ಮತ್ತೆ ಸ್ಪೇಸ್ ಇರ್ತದ, ಸರಿನಾ? ಈಗ ಆಲ್ಮೋಸ್ಟ್ ಅಲ್ಲಿ ನಿಮಗೆ ತೋರಿಸಿನಿ ಇಲ್ಲಿಂದ. ಮತ್ತೆ ನೋಡೋತೀನಿ. ಓಕೆ, ಸೀಟ್ ನಂಬರ್ಸ್ ಅಂದರೆ ಬರ್ತ್ ನಂಬರ್ಸ್ ನೋಡ್ರಿ. ನಿಮಗೆ ಝೂಮ್ ಮಾಡ್ತೀನಿ ನೋಡ್ರಿ. ಸಿಸ್ಟಮೆಟಿಕ್ ಆಗಿ ಕೊಟ್ಟಿದ್ದಾರೆ. ಇದು ಒಂದು ತೋಲ್ ಭಾರಿ ಕಾಣತ್ತು ನೋಡ್ರಿ. ವಿಂಡೋ ಸೀರಿಯಸ್ಲಿ ನಾ ತುಂಬ ಟ್ರೈನ್ನಾಗ ತುಂಬ ಮೀನ್ಸ್ ಕೋಚ್ ಒಳಗೆ ನಾನು ಟ್ರಾವೆಲ್ ಮಾಡಿದೆ. ಫಸ್ಟ್ AC ಮತ್ತು ವಂದೇ ಭಾರತ ಎಲ್ಲದರ ನಾವು ಮಾಡೀನಿ ಆಲ್ಮೋಸ್ಟ್ ಅಲ್ಲ. ಇದೇ ನೋಡ್ರಿ ಕೋಚ್. ಸೀರಿಯಸ್ಲಿ ಸ್ಪೆಷಲ್ ಅಂದ್ರೆ ಸ್ಪೆಷಲ್, ಸೀರಿಯಸ್ಲಿ ಸ್ಪೆಷಲ್. ಭಾಳ ಅಂದ್ರೆ ಭಾಳ ನಮಗೆ ಖುಷಿ ಆಗತ್ತದ. ನನಗೆ ಯಾಕೆ ಇಡೀ ಭಾರತ ದೇಶ ಜನತೆಗೆ ಖುಷಿ ಆಗತ್ತದ. ಇಡೀ ವಿಶ್ವನೇ ತಿರುಗಿ ನೋಡೋತ್ತಾರ ಇವತ್ತು ದಿನ ಅದ. ನೋಡತ್ತಾರ, ತುಂಬ ಜನ ನೋಡತ್ತಾರ ಇವತ್ತು. 12:40 ಇನಾಗ್ರೇಷನ್ ಆದಮೇಲೆ ಅಂತ ಕೇಳೋಕ್ಕೆ ಹೋಗ್ಬೇಡ್ರಿ. ಇದ್ರ ಹವಾ ಚಾಲ ಆಗ್ತದೆ. ನಮ್ಮ ಪೂರ ಹಾವಡ ತನಕ ಇದೆ. ಹಾವಡ ಕಲ್ಕತ್ತಾದ ಜರ್ನಿ ಅದ. ಇವಾಗ ಮಧ್ಯಾಹ್ನ 1 ಗಂಟೆ ಸುಮಾರು ಬಿಟ್ಟರೆ ಮಧ್ಯರಾತ್ರಿ ಒಂದು 2:30-3 ಗಂಟೆ ರೀಚ್ ಆಗ್ತೀವಿ. ಮೋರ್ ದೆನ್ 13 hours ಹಂಗದ ಜರ್ನಿ ನೋಡ್ರಿ. ಎಲ್ಲ ನೀವು ಸೆಕೆಂಡ್ AC ಫಸ್ಟ್ AC ತೋರ್ಸೋಕೆ ನಾನು ಪ್ರಯತ್ನ ಪಡ್ತೀನಿ. ಇದು ಮಾತ್ರ ಅದು ಮಾಡಿದ್ದಾರೆ ಡೆಮೋ. ಇದು ಸ್ಪೀಡ್ ಮ್ಯಾಕ್ಸಿಮಮ್ ಸ್ಪೀಡ್ ಏನಿದೆ ಅಲ್ಲ, ಸೊ ಸ್ಪೀಡಲ್ಲಿ ವಾಟರ್ ಬಾಟಲು ಗ್ಲಾಸು ಏನಾಯ್ಟ್ರೆ ಬೀಳುತ್ತಾ ಇಲ್ಲ ಅಂತಂದು ಡೆಮೋ ನೋಡಿದ್ದಾರೆ ನೀವು. ಸೊ ರೀಲ್ಸಲ್ಲಿ ಬೇರೆಯವ್ರದ್ದು ರೀಲ್ಸ್ ಎಲ್ಲ ಹಾಕಿದ್ರು, ನೀವು ನೋಡಿರ್ಬೋದು. ಇದೇನದಲ್ಲ ಗ್ರಿಪ್ ಭಾರಿ ಅದ. ನೀವು ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡೋದು, ಊಟ ಮಾಡೋದು, ನೀರಿನ ಬಾಟಲ್ ಇಡ್ಬೋದು. ಸ್ವಲ್ಪ ಸೈಜು ದೊಡ್ಡದು ಕೊಟ್ಟಾರ ನೋಡಿರಿ. ದೊಡ್ಡದು ಕೊಟ್ಟಾರ. ಮತ್ತು ಕೆಳಗಿನವರಿಗೂ ಸಪ್ರೇಟಾಗಿ ಕೊಟ್ಟಾರ ನೋಡಿರಿ. ಈ ಥರ ಅದ. ನಿಮಗೆ ಪೂರ ಕಂಪ್ಲೀಟಾಗಿ ಇನ್ನೊಂದು ಸರಿ ಎಲ್ಲ ತೋರಿಸ್ತೀನಿ.
ಹಂಗೆ ನೋಡ್ತಾ ಇದ್ದೀವಿ ನೋಡ್ರಿ ಎಲ್ಲ ಜನ ಇದು ಮಾಡತ್ತಾರ. ನಮಗೆ ಇಲ್ಲೊಬ್ರು ಸರ್ ಸಿಕ್ಕಿದ್ರು, ಇವ್ರು ಕನ್ನಡದ ಮಾತಾಡ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ, ಬನ್ನಿ ಸರ್ ಕೂತ್ಕೊಳ್ರಿ, ಕೂಡ್ರಿ. ಭಾಳ ಖುಷಿಯಾಗಿದೆ. ನಾನು ಬ್ಲಾಗ್ ಮಾಡ್ತಾ ಇದ್ದ, ಸರ್ ನನಗೆ ಕನ್ನಡದ ಮಾತಾಡಿದ್ರು, ಯಾವ ಊರು ಅಂತ ಕೇಳಿದ್ರು. ಸರ್ ಸರಿ ಸರ್, ಅಂದರೆ ಸ್ವಲ್ಪ ಸರ್ ಸಾಕು ಸರ್, ಅಷ್ಟೇ ನಮ್ಮ ಖುಷಿ. ಭಾಳ ಅಂದ್ರೆ ಭಾಳ ಖುಷಿ. ನೀವು ಕೇಳಿದ್ರೆ ಹೇಗಿದ್ದೀರಾ ಅಂತ ನನಗೆ ಕೇಳಿದ್ರಿ, ಅಂದರೆ ಯಾವ ಊರು ಅಂತ ಕೇಳಿದ್ರಿ, ಸಾಕು ಅಷ್ಟೇ ಸಾಕು. ಸರ್ಗೆ ಮಾತಾಡಿಸ್ತೀನಿ, ಮಾತಾಡೋಣ. ಒಂದೆರಡು ಮಾತಾಡ್ತಾರೆ ಸರ್. ಅವ್ರ ಬಗ್ಗೆ ಎಷ್ಟು ಬರುತ್ತೆ ಕನ್ನಡದಾಗ ಮಾತಾಡ್ತಾರೆ, ಇಲ್ಲಾಂದರೆ ಬಾಕಿದವ್ರು ಹಿಂದಿ ಅಥವಾ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಸರ್ ಸರ್ ಒಂದೆರಡು ಮಾತಾಡ್ರಿ. थोड़ा इन हिंदी दो बात करिए कैमरे के सामने. आपको कैसा लग रहा है? आपके पूरा आपको जो भी है आप बात करिए. हमारे लिए तो ये एक बहुत ही बड़ी मोमेंट है. मतलब हम लोगों ने जैसे इसे हमारे यहाँ बेंगलोर में बना है ये रेक. बेंगलोर हाँ, BML में. तो आप देख सकते हैं कि इसमें काफ़ी चेंजेस हैं. पूरा मॉडर्नाइज कर दिया है. पहले वाली गाड़ियों से इसमें काफ़ी इम्प्रूवमेंट है. एंड अगर आप देखोगे तो इसमें टॉयलेट सिस्टम पूरा मतलब वैक्यूम टॉयलेट्स हैं. ठीक है, वो बहुत हाईफाई सिस्टम है, सेंसर बेस्ड है. डोर्स आप देखोगे तो इसमें 3-4 टाइप्स के डोर हैं. IC डोर, फायर डोर, प्लग डोर एंड बाहर वाला मतलब सब हाई टेक पूरा. ठीक है, और इवन आप देखोगे अगर पेंट्री में जाओगे तो पेंट्री में भी इसमें बहुत बढ़िया सिस्टम दिया है पेंट्री में. एंड पेंट्री का भी बहुत बड़ा सिस्टम दिया है. ठीक है, बड़ी पेंट्री है, छोटी पेंट्री है, टोटल 3 टाइप्स की पेंट्री है. एंड बाकी रेक आप देखोगे इसमें पूरा फिनिशिंग देखेंगे तो एज़ कम्पेयर टू जो पहले था बहुत है. तो मैं यही बोलना चाहूँगा इसमें मतलब हमारी कंपनी या BML ने जो हमारे CMD सर का विज़न है, उन लोगों की मेहनत ये रंग लाई है. एंड हमारे प्रधानमंत्री जी, अगर देखा जाए तो माननीय प्रधानमंत्री जी का जो है विज़न आगे, नरेंद्र मोदी जी का जो विज़न है कि आगे आने वाले टाइम तक हमें बुलेट ट्रेन लेके आना है, तो इवन अब हमारी कंपनी भी उसी तरफ आगे बढ़ रही है. एंड हमारी पूरी टीम डेडिकेटेडली इस काम के लिए दिन रात काम कर रही है. एंड आगे आपको आने वाले टाइम पे कुछ ही समय बाद हाई स्पीड बुलेट दिखेगा इंडिया में. एंड आई एम वेरी लकी दैट आई एम पार्ट ऑफ दिस टीम. आई एम वर्किंग फॉर वंदे भारत प्रोजेक्ट. बहुत धन्यवाद सर, हमको बहुत खुशी हो रहा है. मैं जस्ट डोर से अंदर आया, फर्स्ट सीट में इधर ही है, अभी आगे नहीं गया, अभी फुल आगे जाकर आपको लगा होगा मैं किसी और कंपनी में मतलब ऐसे. चलो सर, एक दो शब्द कन्नड़ में बात कर दीजिए. कर्नाटका तो आई कैन सिंग ओनली वन लिटिल सॉन्ग आई कैन सिंग एट दिस मोमेंट. ನೀನಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ ಪ್ರೀತಿಸುವೆ ನಾನು ಪ್ರೀತಿಸುವೆ ನೀನು ಮರೆಯುವೆ ಜಗವನ್ನೇ ನೀನಲ್ಲೋ ನಾನಲ್ಲೇ. ಜೈ ಹಿಂದ್. बहुत थैंक यू सर, बहुत थैंक यू. ವೀಕ್ಷಕರೇ ಕೇಳಿದ್ರಲ್ಲ, ಸರ್ ಹೆಸರು ಹರ್ಮಿಂದರ್ ಸಿಂಗ್ ಅಂತ. ಸೊ ಅವರೇ ನನಗೆ ಬಂದು ಹಿಂಗೆ ಬರ್ತಾಯಿದ್ರು. ನಾನು ವಿಡಿಯೋ ಮಾಡೋವಾಗ, ನಾನು ಕನ್ನಡದಲ್ಲಿ ಮಾತಾಡುವಾಗ ಕೇಳಿಸ್ಕೊಂಡ್ರು. ಯಾವ ಊರು ಅಂತ ಕೇಳಿದ್ರು, ಹೇಗಿದ್ದೀರಾ ಅಂತ ಕೇಳಿದ್ರು. ಅವ್ರಿಗೆ ಎಷ್ಟು ಬರುತ್ತೆ ಅಷ್ಟು ಕನ್ನಡದಾಗ ಮಾತಾಡ್ಸೋರು. ಭಾಳ ಖುಷಿ ಸಿಕ್ತು. ನಿಮ್ಮ ಜೊತೆ ಇನ್ನೊಂದೆರಡು ಶಬ್ದ ಇನ್ನೊಂದೆರಡು ಮಾತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು. ಏನಂದರೆ ನಾನು ಇಲ್ಲಿ ಗುವಾಹಟಿಗೆ ಬಂದಿದ್ನಲ್ಲ, ಗುವಾಹಟಿಗೆ ಬಂದಮೇಲೆ ಇವ್ರು ಮೂರನೇದವರು ಕನ್ನಡದಲ್ಲಿ ನನಗೆ ಮಾತಾಡಿದ್ದು. ಅವರೇ, ನಾನು ಯಾರಿಗೂ ಕೇಳಿಲ್ಲ, ಅವರೇ ನಾನು ಕನ್ನಡದಲ್ಲಿ ಮಾತಾಡೋದು ನೋಡಿ ಅವರೇ, ಇನ್ನೂ ಇಬ್ಬರು ಇದ್ದಾರೆ, ಅವರೇ ಮಾತಾಡಿಸೋ. ಅವ್ರು ಯಾರು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಹಾಕ್ತೀನಿ. ವೀಕ್ಷಕರೇ, ನಮ್ಮ ಭಾರತದ ಮೊದಲನೇ ವಂದೇ ಭಾರತ್ ಸ್ಲೀಪರ್ ಟ್ರೈನ್ನ ಇನಾಗ್ರೇಷನ್ ಮಾಡೋಕ್ಕೆ ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿಗಳು ಬಂದಿದ್ದಾರಂತೆ. ಸೊ ಎಲ್ಲ ಆಫೀಸರ್ಸ್ ಹೋಗ್ತಾ ಇದ್ದಾರೆ. ಸೊ ನಾವು ಇವಾಗ ವಂದೇ ಭಾರತ್ ಸ್ಲೀಪರ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ನಮ್ಮ ಸೀಟ್ ಬಂದು ಕೊಟ್ಟಿದ್ದಾರೆ. ಈಗ ನಾವು ಬಂದೇವು, ನಮ್ಮ ಸೀಟ್ ಕೊಟ್ಟಿದ್ದಾರೆ. ಇಲ್ಲಿ 17 ಕೊಟ್ರ. ಇಲ್ಲಿ ನಮ್ಮ ಜೊತೆಗೆ ಟ್ರಾವೆಲ್ ಮಾಡತ್ತಾರ ಹಿಂದಿದ ಭಾಳ ಫೇಮಸ್ ಅದಾರ. ಇವ್ರು ಆದಿತ್ಯ ಅಂತ, ಶುಭಮ್ ಅಂತ, ಇವ್ರು ಅರ್ಣವ್ ಅಂತ, ಪೀಟರ್ ಬ್ಲಾಗ್. ಓಕೆ, ಇವರು ನಮ್ದು ಸಿಕ್ಕ್ಯಾರ ಅಂದ್ರೆ ನಮ್ದೇನು ಕೊಟ್ರಲ್ಲ 17, ಭಾಳ ಲಕ್ಕಿಲಿ ಇವ್ರ ಜೊತೆ ನಾವು ಟ್ರಾವೆಲ್ ಮಾಡಿದ. ಸೇಮ್ ಸೀಟ್ನ ಸಿಕ್ಕಿದ, ಆಜು ಬಾಜುನ ಎದುರುಗಡೆ. ಈಗ ಜಸ್ಟ್ ಒಳಗೆ ಬಂದ. ಸೊ ಇವ್ರ ಜೊತೆ ಒಂದೆರಡು ಮಾತಾಡ್ರಿ, ಇವ್ರ ಜೊತೆ ಒಂದೆರಡು ಮಾತಾಡ್ರಿ. ಇವ್ರು ಮತ್ತು ರುದ್ರ ಅವ್ರಿಗೆ ಭಾಳ ಕ್ಲೋಸ. ನೀವು ನೋಡಿರ್ಬೇಕು ರುದ್ರ ಅವ್ರ ಜೊತೆಗೆ. ಶುಭಮ್ ಅವ್ರದ್ದು ಏನು ಮಿಜೋರಾಮ್ದು ಟ್ರೈನ್ ಬಗ್ಗೆ ಎವ್ರಿ ಡಿಕ್ ಟು ಡಿಕ್ಟ್ ಅವ್ರು ಭಾಳ ಕೊಟ್ಟರು. ಅವ್ರದ್ದು ಫಸ್ಟ್ ನಾನು ನೋಡಿದ್ದೆ ಅವಾಗ. फर्स्ट इवर जो आदित्य ब्रदर से माताड़ा में देखो भाई मेरे को कुछ समझ में तो आ नहीं रहा है लेकिन अच्छा लग रहा है सुन के। थोड़ा थोड़ा समझ में आ रहा है। हम तो हिंदी से है भाई, हिंदी इंग्लिश हमें समझ में आता है, बाकी कन्नड़ा में थोड़ा थोड़ा समझ में आता है। हमारी आपकी भाषा थोड़ा मैच करता है।
बाकी मजा आ रहा है भाई। वंदे भारत स्लीपर इंडिया की। आदित्य के बहुत अच्छे दोस्त हैं। हाँ रुद्रा हाँ मैं समझ गया था। तो भाई वंदे भारत स्लीपर में ट्रैवल करना हमारे लिए खुद एक गर्व की बात है। और बाकी आप देख ही रहो कितना अच्छा इंटीरियर है, वर्ल्ड क्लास फैसिलिटीज है। बाकी सारे लोग सारे रूट पे धीरे धीरे आते रहेगा। अभी पहला रूट भाई कामाख्या से लेके हावड़ा के बीच में चल रहा है। आप लोगों तो पूरा प्रीवियस डेज हाँ स्टेप अभी आया। कैसा लगा? अच्छा आप पहली बार एंटर किए हैं तो आपको माहौल कैसा लगा, देखने में कैसा लगा? अंदर पाँव रखते क्या स्मेल आया यार। ओए लग रहा है 5 स्टार होटल में एंट्री कर रहे हैं। जाता है क्लास 10 बुक खरीदते हैं ना, जब बुक को पलटते तो वो इसमें ला रहा था वैसा। नया गाना जो स्टार्टिंग में ऐसा है, फर्स्ट इंप्रेशन इज बेस्ट। शिवम भाई के साथ मैं एक बात बोलना चाहूंगा। जैसे देखो कन्नड़ा मुझे भी समझ में नहीं आती, लेकिन जैसे आपका समझ के मैंने वो बता दिया, लोग अगर इतना भी एफर्ट डाल लें तो ये सब लैंग्वेज बैरियर खत्म है। नमस्कार ಎಲ್ಲರಿಗೂ ಕನ್ನಡ ಜನತೆಗೆ। बहुत लंबा बता दिया आपने। नमस्कार कन्नड़ जनते। नमस्कार कन्नड़ जनते। ओके मींस नमस्कार माय कन्नड़ ऑडियंस। हाँ भाई आप भी नमस्कार कन्नड़। नमस्कारम बेंगलुरु। नमस्कारम नहीं नमस्कार बेंगलुरु बिकॉज आई एम आरसीबी फैन भाई। जो लोग भी आरसीबी के फैन हो मेरे चैनल को अपना है ना। चलो थैंक यू भाई, थैंक यू। चलो जर्नी करेंगे। बहुत अच्छा बताया। ಫೈನಲಿ ಎಲ್ಲ ರೆಡಿಯಾಗಿ ನಿಂತದ ವೀಕ್ಷಕರೇ. ನಮ್ಮ ಭಾರತದ ಮೊದಲನೇ ವಂದೇ ಭಾರತ್ ಸ್ಲೀಪರ್ ಟ್ರೈನ್ ನೋಡ್ರಿ, ಅಲಂಕಾರ ಎಷ್ಟು ಮಸ್ತ್ ಮಾಡ್ಯಾರ. ಕಾಮಾಖ್ಯ ರೈಲ್ವೆ ಸ್ಟೇಷನಿಂದ ರೆಡಿ ಆಗಿ ನಿಂತದ. ಏನು ಅಸ್ಸಾಂದ ಮುಖ್ಯಮಂತ್ರಿ ಬಂದಿದ್ದಾರೆ, ಅವರು ಫ್ಲ್ಯಾಗ್ ಆಫ್ ಮಾಡ್ತಾರೆ ಇಲ್ಲಿಂದ. ಮತ್ತು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಮಾಲ್ದಾ ಅಲ್ಲಿ ಲೈವ್ ಆಗಿ ಅಲ್ಲಿಂದ ಅವರು ಫ್ಲ್ಯಾಗ್ ಆಫ್ ಮಾಡಲಿದ್ದಾರೆ. ಅಲ್ಲಿಂದನೇ ನಮಗೆ ವಿಡಿಯೋ ಮುಖಾಂತರ ಇಲ್ಲಿಂದ ಮಾಡ್ತಾ ಇದ್ದಾರೆ ನೋಡ್ರಿ. ಈ ಥರದ ಕಾಮಾಖ್ಯ ರೈಲ್ವೆ ಸ್ಟೇಷನ್. ಈಗ ಇನ್ನೂ ಸ್ವಲ್ಪ ಟೈಮ್ ಅಂದರೆ 12:45 ಕೊಟ್ಟಿದ್ದಾರೆ ಟೈಮು. ನಾನು ನೋಡಿದೆ, ಚೆಕ್ ಮಾಡಿದೆ, 12:45ಗೆ ಫ್ಲ್ಯಾಗ್ ಆಫ್ ಇದೆ. ಸೊ ನಮ್ಮ ಬಂದುಬಿಟ್ಟು ಎಲ್ಲ B8 ಕೋಚ್ ಕೊಟ್ಟಿದ್ದಾರೆ. ಸೊ ಬರ್ರಿ ಹೆಂಗಿರ್ತದೆ ನಮ್ಮ ಪೂರ್ತಿ ಹಾವಡಾ ತನಕ ನಮ್ಮ ಜರ್ನಿ ಅದ. ಇದೊಂದು ಕನ್ಸು ಇಷ್ಟು ಜಲ್ದಿ ಬಂತು, ಸೀರಿಯಸ್ಲಿ ನಮ್ಗೆ ಭಾಳ ಖುಷಿ ಅದ. ಇದೇ ಥರ ಉಳಿದಿರೋ ಇನ್ನು ಈ ವರ್ಷನಾಗ ಇದಕ್ಕೆ ಬಿಟ್ಟು ಇನ್ನೂ 11 ವಂದೇ ಭಾರತ್ ಸ್ಲೀಪರ್ ಬರೋವು ಅಂತ. ಆದಷ್ಟು ಜಲ್ದಿ ನಮ್ಮ ಕರ್ನಾಟಕ ಕೂಡ 1-2 ವಂದೇ ಭಾರತ್ ಸ್ಲೀಪರ್ ಕೊಡಲಿ. ಫೈನಲಿ ರೆಡಿಯಾಗಿ ನಿಂತದ ಭಾರತದ ಮೊದಲನೇ ವಂದೇ ಭಾರತ್ ಸ್ಲೀಪರ್. ನೋಡ್ರಿ ವೀಕ್ಷಕರೇ, ಟೈಮ್ ಆಗ್ಲತ್ತದ 12:45 ಕೊಟ್ಟಾರ. ಎಲ್ಲ ಇವತ್ತು ಒಳಗೆ ಊಟದ ವ್ಯವಸ್ಥೆ ಮಾಡತ್ತಾರ ನೋಡ್ರಿ ಇವತ್ತೆಲ್ಲ ಒಳಗಡೆ. ಸೊ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಮಾಲ್ದಾ ಟೌನ್ ರೈಲ್ವೆ ಸ್ಟೇಷನಿಂದ ಇನಾಗ್ರೇಷನ್ ಮಾಡ್ತಾರೆ. ಇಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇಲ್ಲಿ ಬಂದುಬಿಟ್ಟು ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಸೊ ಅವ್ರು ಫ್ಲ್ಯಾಗ್ ಆಫ್ ಮಾಡಲಿದ್ದಾರೆ, ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಂದ ಅವರು ಮತ್ತೆ ವಿಡಿಯೋ ಕಾನ್ಫರೆನ್ಸಿಂದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಮಾಡ್ತಾರೆ. ಸೊ ಬರ್ರಿ, ನಿಮ್ಮ ಜರ್ನಿ ಪೂರ್ತಿ ನಿಮ್ಮ ಟೈಮ್ ತೋರಿಸ್ತೇನೆ. ಪೂರ್ತಿ ಹಾವಡಾ ತನಕ ಅದ. ಮೋರ್ ದ್ಯಾನ್ 13-14 ಗಂಟೆ. ಎಲ್ಲರೂ ವ್ಲಾಗರ್ಸ್ ನಮ್ದು ಪೋಸ್ಟ್ನಾಗೆ ಅದಾರ. ಹೆಂಗೆ ಜರ್ನಿ ಇರ್ತದೆ ಎಲ್ಲ ನಾನು ನಿಮ್ಮ ಜೊತೆಲಿ ಹಂಚ್ಕೋತೀನಿ ವೀಕ್ಷಕರೇ. ಇದು ಬಂದ್ಬಿಟ್ಟು ನಮ್ಮ ಭಾರತದ ಮೊದಲನೇ ವಂದೇ ಭಾರತ್ ಸ್ಲೀಪರ್ದ ಈ ಥರ ಕೊಟ್ಟರು ನೋಡ್ರಿ. ಎಲ್ಲದ್ರಾಗ ನೀವು ಹೇಳ್ಬೇಕಂದ್ರೆ ವಂದೇ ಭಾರತ್ ಅಂತಲ್ಲ, ನಮ್ಮ ಇಂಡಿಯನ್ ರೈಲ್ವೇಸ್ದಾಗ ಆಲ್ಮೋಸ್ಟ್ ಆಲ್ ಎಲ್ಲರೂ ವೈಟ್ ಕಲರ್ ಬೆಡ್ಶೀಟ್ ನೋಡಿ ಬೇರೆ ಚೇಂಜ್ ಮಾಡ್ಯಾರ ನೋಡ್ರಿ. ವಂದೇ ಭಾರತ್ ಸ್ಲೀಪರ್, ಭಾರತದ ಮೊದಲನೇ ವಂದೇ ಭಾರತ್ ಸ್ಲೀಪರ್ನ ಚೇಂಜ್ ಮಾಡ್ಯಾರ ನೋಡ್ರಿ ವೀಕ್ಷಕರೇ. ಸೂಪರ್. ಒಳಗಡೆ ಬಂದ ತಕ್ಷಣ ನಮಗೆ ವಾಟರ್ ಬಾಟಲ್ ಸರ್ವ್ ಮಾಡ್ತಾ ಇದ್ದಾರೆ ನೋಡ್ರಿ ವೀಕ್ಷಕರೇ. 1 ಲೀಟರ್ದ ಟ್ರೈಲಿ ಇವಾಗ ಜಸ್ಟ್ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ನೋಡ್ರಿ, ಟೈಮ್ ಕ್ಲೀನ್ ಮಾಡತ್ತಾರ ಕರೆಕ್ಟಾಗಿ. ನೀರಿನ ಬಾಟಲ್ ಕೊಟ್ರೆ ಇವತ್ತು ಇನಾಗ್ರೇಷನ್ ಅದ. ಕಮರ್ಷಿಯಲ್ ಜರ್ನಿನೂ ಒಂದ್ಸರಿ ಮಾಡಮಂತ. ಕಮರ್ಷಿಯಲ್ ಜರ್ನಿ ಯಾವಾಗ ಸ್ಟಾರ್ಟ್ ಆಗತ್ತದ ಎಲ್ಲ ನಿಮ್ಮ ಡಿಟೇಲ್ನ ಹೇಳ್ತೀನಿ ವೀಕ್ಷಕರೇ. ಫೈನಲಿ ಕಾಮಾಖ್ಯ ಜಂಕ್ಷನಿಂದ ಭಾರತದ ಮೊದಲನೇ ವಂದೇ ಭಾರತ್ ಸ್ಲೀಪರ್ ಫ್ಲ್ಯಾಗ್ ಆಫ್ ಮಾಡೇ ಬಿಟ್ರು ನೋಡ್ರಿ. ಹೊರಟಿವಿ ನೋಡ್ರಿ. ರಾಜ್ಯದ ಮುಖ್ಯಮಂತ್ರಿಗಳಿದಾರಂತೆ, ಎಲ್ಲ ಜನರು ಬಂದ್ರೆ, ಎಲ್ಲ ಸ್ಟೂಡೆಂಟ್ಸ್ ಬಂದಿದ್ದಾರೆ ನೋಡ್ರಿ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಲ್ಲಿ ಮಾಡ್ತಾ ಇದ್ದಾರೆ ನೋಡ್ರಿ. ಅಲ್ಲಿ ಸ್ಕ್ರೀನ್ ಅಲ್ಲಿ ಇಲ್ಲಿ ನೋಡ್ರಿ ಈಗ ನೋಡ್ರಿ. ಫೈನಲಿ ಭಾರತದ ಮೊದಲನೇ ವಂದೇ ಭಾರತ್ ನೋಡ್ರಿ. ಸಿಎಂ ಮುಖ್ಯಮಂತ್ರಿಗಳಿದ್ದಾರೆ ನೋಡ್ರಿ. ಫೈನಲಿ ಡಿಪಾರ್ಟ್ ಆಗೇ ಬಿಡ್ತು ವೀಕ್ಷಕರೇ. ಭಾರತ ಮೊದಲನೇ ವಂದೇ ಭಾರತ್ ಸ್ಲೀಪರ್. ವಾ 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 ಸೀರಿಯಸ್ಲಿ
ষ্টেচনৰ পৰা উঠা সকলো যাত্ৰীক স্বাগতম জনাইছোঁ। सबसे बड़ी रेलवे वंदे भारत स्लीपर से आप लोग देख पा रहे हैं ब्रह्मपुत्र नदी ಭಾರತದ ಮೊದಲನೇ ವಂದೇ ಭಾರತ್ ಸ್ಲೀಪರ್ ಇಂದ ಬ್ರಹ್ಮಪುತ್ರ ನದಿ ನೋಡ್ರಿ ಎಷ್ಟು ಸಗದ ಕಾಣಿಸ್ತಾ ಇದೆ ನೋಡ್ರಿ ಕ್ರಾಸ್ ಮಾಡ್ತಾ ಇರೋದು. चलिए इस समय ट्रेन हमारी क्रॉस कर रही है ब्रह्मपुत्र रिवर ट्रेन हमारी क्रॉस कर रही है Seriously यार, बहुत ही बड़ी रिवर है ನೋಡ್ರಿ ಎಷ್ಟು ಮಸ್ತ್ ಕಾಣತ್ತದ. ಭಾರತದ ಮೊದಲನೇ ವಂದೇ ಭಾರತ್ ಸ್ಲೀಪರ್ ಇಂಡೋ ಇಂದ ಬ್ರಹ್ಮಪುತ್ರ ನದಿ ಎಷ್ಟು ಸೂಪರ್ ಆಗಿ ಕಾಣುತ್ತೆ ನೋಡ್ರಿ. नदी को हमारी ट्रेन ವಾ 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 वंदे भारत स्लीपर क्रॉस कर रही है और व्यू देखिए सामने माउंटेन बिल्कुल कश्मीर ನೋಡ್ರಿ ಎಷ್ಟು ಮಸ್ತ್ ಕಾಣತ್ತ ನೋಡ್ರಿ ಅದರಿಂದೆಲ್ಲ. कितनी बड़ी है भाई ಭಾಳ ದೊಡ್ಡದದ್ರಿ ಇದನ್ನು ಮಸ್ತ್ ಅದ ಎಲ್ಲ ನೋಡಕ್ಕ. ಬಟ್ ಇದು ಬ್ರಿಡ್ಜ್ ಇದೆ ಬಟ್ ಸ್ವಲ್ಪ ಇದನ್ನ ನೋಡ್ರಿ ಕೆಳಗೆಲ್ಲ. ವಾ ವಾ ಸೀರಿಯಸ್ಲಿ ಯಾರ್ हल्का सा ये पीछे ಇನಾಗ್ರೇಷನ್ ಮಾಡಿದ್ರು ಅಂದ್ರೆ ಫ್ಲಾಗ್ ಆಫ್ ಮಾಡಿದ್ರು. ಭಾರತದ ಮೊದಲನೇ ವಂದೇ ಭಾರತ್ ಸ್ಲೀಪರ್ ಟ್ರೈನ್ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಜೊತೆ ವಿಡಿಯೋ ಕಾನ್ಫರೆನ್ಸ್ ಜೊತೆಗೆ ಇವರು ಅಶ್ವಿನಿ ವೈಷ್ಣವ್ ಅವರು ಸರ್ ಇದ್ರು. ಮತ್ತೆ ಇಲ್ಲಿ ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಫ್ಲಾಗ್ ಆಫ್ ಇಲ್ಲಿ ಪ್ರೆಸೆಂಟ್ ಅಲ್ಲಿ ಮಾಡಿದ್ರು ವೀಕ್ಷಕರೇ. ಇವಾಗ ಟೈಮ್ ನೋಡಿ, ಸೊ ಒಂದು 5 ಮಿನಿಟ್ಸ್ ಆಯ್ತು. ನೋಡೋಣ ಜರ್ನಿ ಹೆಂಗಿರುತ್ತೆ. ಹೌಡಾ ತನಕ ಒಳಗಡೆ ಬಂದ ತಕ್ಷಣ ನೋಡ್ರಿ ಫುಡ್ ಏನೋ ಸರ್ವ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ತೋರಿಸ್ತೀನಿ. जी बिल्कुल, देखिए ये ट्रेन हावड़ा से असम के गुवाहाटी कामाख्या के बीच में चलाई गई है, जिसको हरी झंडी देश के प्रधानमंत्री नरेंद्र मोदी के द्वारा दी गई है। वहीं दूसरी तरफ अगर जिक्र कर लिया जाए तो कामाख्या जंक्शन से वर्चुअल के माध्यम से हरी झंडी दिखाई गई है वंदे भारत स्लीपर ट्रेन को लेकर के। और ये जो ट्रेन चल रही है करीब 958 किलोमीटर की दूरी को तय करने वाली है ट्रेन, और ये ट्रेन 14 घंटे के अंतराल पर इस दूरी को तय करेगी। ವಂದೇ ಭಾರತ್ ಸ್ಲೀಪರ್ ಇವಾಗ ಬ್ರಹ್ಮಪುತ್ರ ಮೇಲ್ಗೆ ಕ್ರಾಸ್ ಮಾಡ್ತಿದೆ ನೋಡ್ರಿ. ಎಷ್ಟು ಮಸ್ತ್ ಕಾಣತ್ತದ ಸ್ಪೀಡಲ್ಲಿ क्रॉस कर दिया ನೋಡಿ. ಭಾರತದ ಮೊದಲನೇ ವಂದೇ ಭಾರತ್ ಸ್ಲೀಪರ್ ನಲ್ಲಿ ಊಟ ಸರ್ವ್ ಮಾಡ್ತಾ ಇದಾರೆ ನೋಡ್ರಿ. ಯಾವ ತರ ನೋಡ್ರಿ, ಫುಲ್ ಪ್ಲೇನ್ ನಲ್ಲಿ ಹೆಂಗ್ ಮಾಡ್ತಾರಲ್ಲ ಅದೇ ತರ ಮಾಡ್ತಾರ. ಬೈ 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 ಊಟ ನೋಡ್ರಿ ವೀಕ್ಷಕರೇ. ಇನಾಗ್ರೇಷನ್ ಸ್ಪೆಷಲ್ ಇದೆ ಇದು. खा के बताइएगा कैसा लगा। ಶುಭಮ್ ಅವರು ಟ್ರೈ ಮಾಡತ್ತಾರ. सर्व किया जा रहा है, भीड़ आज ज्यादा है। আমরা তো যাবো এত ভিড় জায়গাটার মধ্যে বাপরে ಥ್ಯಾಂಕ್ ಯು ಭಯ. ನಮ್ಮ ಭಾರತ ದೇಶದ ಮೊದಲನೇ ವಂದೇ ಭಾರತ್ ಸ್ಲೀಪರ್ನಲ್ಲಿ ಅಸ್ಸಾಂ ಟ್ರೆಡಿಷನಲ್ ಫುಡ್ನ ಸರ್ವ್ ಮಾಡಿದೆ ನೋಡ್ರಿ. ನಿಮ್ಗೆ ಕಾಣಿಸೋರು ಬೆಂಗಾಲ್ ಆ್ಯಂಡ್ ಅಸ್ಸಾಂ, ಯಾಕಂದರೆ ವೆಸ್ಟ್ ಬೆಂಗಾಲಿಂದ ಅಸ್ಸಾಂ ಇದು ಕನೆಕ್ಟ್ ಆಗ್ತಾ ಇದೆ. ಸೊ ಅದಕ್ಕೆ ನೀವು ಅಸ್ಸಾಮಿಂದ ಹೊಂಟ್ರೆ ಅಸ್ಸಾಂ ಟ್ರೆಡಿಷನಲ್ ಫುಡ್ನ ಸರ್ವ್ ಮಾಡ್ತಾರೆ, ವೆಸ್ಟ್ ಬೆಂಗಾಲಿಂದ ಹೊರಟ್ರೆ ಫುಡ್ನ ಸರ್ವ್ ಮಾಡ್ತಾರೆ. ವೀಕ್ಷಕರೇ ನೀವು ನೋಡಿದ್ರಲ್ಲ ಊಟ ಸರ್ವ್ ಮಾಡಿದ್ದಾರೆ, ನಿಮಗೆ ತೋರಿಸ್ತೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು. ಏನಂದ್ರೆ ವಿಶೇಷ ಬೆಂಗಾಲ್ ಆ್ಯಂಡ್ ಅಸ್ಸಾಂ, ಸೊ ಎರಡು ಸ್ಟೇಟ್ದ ಟ್ರೆಡಿಷನಲ್ ಫುಡ್ನ ಸರ್ವ್ ಮಾಡ್ತಾ ಇದ್ದಾರೆ ಈ ವಂದೇ ಭಾರತ್ ಸ್ಲೀಪರ್ ಟ್ರೈನಲ್ಲಿ. ಸೊ ನೋಡ್ರಿ, ಮೇ ಬಿ ಚಪಾತಿ ಕಾಣಿಸುತ್ತೆ, ರೈಸ್ ಇದೆ, ಸ್ವೀಟ್ ಇದೆ, ರೈಸ್ ಸಬ್ಜಿ ಇದೆ, ಮತ್ತು ದಾಲ್ ಇದೆ. ಇದು ಏನು ಸಬ್ಜಿನೇ ಕಾಣಿಸುತ್ತೆ. ನೋಡೋಣ ನಮ್ಮ ಭಾರತದ ಮೊದಲನೇ ವಂದೇ ಭಾರತ್ ಸ್ಲೀಪರ್ನ ಫುಡ್ ರಿವ್ಯೂನ ನಿಮಗೆ ನೋಡ್ಬಿಟ್ಟು ಲೈವ್ನ ತಿಳಿಸ್ತೀನಿ ವೀಕ್ಷಕರೇ. ಸೀರಿಯಸ್ಲಿ ಒಂದು ಮಾತು ಹೇಳ್ಬೇಕಂದ್ರೆ ಇದು ನೋಡ್ರಿ, ಇದು ಅಸ್ಸಾಂ ಆ್ಯಂಡ್ ವೆಸ್ಟ್ ಬೆಂಗಾಲ್ದ ಎರಡೂ ರಾಜ್ಯದ ಕಾಂಬಿನೇಷನ್ ಫುಡ್ನ ಇದ್ರಾಗ ಸರ್ವ್ ಮಾಡ್ತಾರೆ. ಅಂದ್ರೆ ನೀವು ಏನಾದರೂ ಕಾಮಾಖ್ಯೆಯಿಂದ ಅಥವಾ ಗುವಾಹಟಿ ಕಾಮಾಖ್ಯೆಯಿಂದ ನೀವು ಹೊರಟ್ರೆ ಅಸ್ಸಾಮಿಂದ, ಸೊ ಅಸ್ಸಾಂ ಟ್ರೆಡಿಷನಲ್ ಫುಡ್ನ ಸರ್ವ್ ಮಾಡ್ತಾರೆ. ನೀವು ಏನಾದರೂ ಹೌಡಾ ವೆಸ್ಟ್ ಬೆಂಗಾಲ್ ಅಲ್ಲಿಂದ ನೀವು ಟ್ರಾವೆಲ್ ಮಾಡ್ತಾ ಇದ್ರೆ ಅಲ್ಲಿಂದ ಟ್ರೆಡಿಷನಲ್ ಫುಡ್ನ ಸರ್ವ್ ಮಾಡ್ತಾರೆ ವೀಕ್ಷಕರೇ. ಸೊ ಬರ್ರಿ ಓಪನ್ ಮಾಡಿಬಿಟ್ಟು ರಿವ್ಯೂನ ಹೇಳ್ತೀನಿ ಫುಡ್ ಹೇಗಿದೆ ಅಂತ. ನೋಡ್ರಿ, ಇನಾಗ್ರೇಷನ್ದ ಫಸ್ಟ್ ಯಾವುದು ರಂಗಿಯಾ ಜಂಕ್ಷನ್ ಅಂತೆ. ರಂಗಿಯಾ ಜಂಕ್ಷನ್ ಇನಾಗ್ರೇಷನ್ ಸ್ಟಾಪ್ ಇದೆ ವೀಕ್ಷಕರೇ. ನೋಡ್ರಿ, ಎಲ್ಲ ಜನ ಒಂದು ರಿಯಲಿ ಒಂದು ಹ್ಯಾಪಿ ಮೂಮೆಂಟ್ ಸಂಭ್ರಮದಲ್ಲಿ ಇದ್ದಾರೆ. ನಿಮ್ಗೆ ಹೇಳ್ಬೇಕಂದ್ರೆ
ಇವಾಗ ಫಸ್ಟ್ ಸ್ಟಾಪ್ ಬನ್ನಿ ವೀಕ್ಷಕರೇ, ಭಾರತದ ಮೊದಲನೇ ವಂದೇ ಭಾರತ್ ಸ್ಲೀಪರ್ ಟ್ರೈನ್ನ ಊಟದ ರಿವ್ಯೂ ಮಾಡಿಬಿಟ್ಟು ಹೇಳ್ತೀನಿ ಬನ್ನಿ ವೀಕ್ಷಕರೇ. ನೋಡ್ರಿ, ಚಪಾತಿ ಕೊಟ್ಟಿದ್ದಾರೆ, ಸ್ವೀಟ್ ಕೊಟ್ಟಿದ್ದಾರೆ, ಮತ್ತು ಸಬ್ಜಿ, ದಾಲ್, ಇನ್ನೊಂದು ಕರಿ ಕೊಟ್ಟಿದ್ದಾರೆ, ರೈಸ್ ಮತ್ತು ಪಿಕಲ್ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಬರ್ರಿ. ಫಸ್ಟ್ ಸಿಹಿಯೊಂದಿಗೆ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ಸೀರಿಯಸ್ಲಿ ಇದು ರೀ ಕೊಬ್ಬರಿದ ಸ್ವೀಟ್ ಅಂತ ಏನಂತ ನಾವು ತೆಂಗಿನಕಾಯಿ ಪೇಡ ಅಂತೀವಿ. ಸೊ ಅದು ಚೆನ್ನಾಗಿ ಸಗದಾಗಿದೆ. ಸೊ ಎಲ್ಲ ನಿಮಗೆ ಹೇಳ್ತೀನಿ ಒಂದೊಂದು. ಇವಾಗ ಸ್ಟಾಪ್ ಬಂದಿದೆ, ಇನಾಗ್ರೇಷನ್ ಮೊದಲನೇ ಸ್ಟಾಪ್ ನೀವು ನೋಡ್ಬೋದು. ದಾಲ್ ಥರ ದಾಲ್ ಇದೆ ಇದು. ಓಕೆ, ಇದು ಸಬ್ಜಿ ಅಂದರೆ ಡ್ರೈ ಸಬ್ಜಿ ಇದೆ. ಇದು ಪನ್ನೀರ್ ಕರಿ ಇದೆ, ವೈಟ್ ರೈಸ್ ವಿತ್ ಪಿಕಲ್ ಇದೆ, ಚಪಾತಿ ಇದೆ, ಪರೋಟ ಥರ ಕಾಣಿಸ್ತಾ ಇದೆ ವೀಕ್ಷಕರೇ. ಚಪಾತಿ ಥರನೇ ಇದೆ. ಈಗ ಪನ್ನೀರ್ ಕರಿ ಜೊತೆಗೆ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಇದು ಹೇಳ್ಬೇಕಂದ್ರೆ ಸೂಪರ್ ಅದ. ಪನ್ನೀರನ್ನ ಕರಿಯೋದಲ್ಲ ಮಸ್ತ್ ಅದ. ಸ್ವಲ್ಪ ತಣ್ಣಗಾಗೈತಿ ಅಂದರೆ ಇನಾಗ್ರೇಷನ್ ಜರ್ನಿ ಎಲ್ಲ ಆನ್ ಟೈಮ್. ಸೊ ನಿಮ್ಗೆ ಗೊತ್ತಿಲ್ಲ, ಮಸ್ತ್ ಆಗ್ಯದ. ಈ ದಾಲ್ದು ಒಂದು ಟೇಸ್ಟ್ ಮಾಡಿಡ್ತೀನಿ. ಅದು ಚೆನ್ನಾಗಿ ಅಂದರೆ ನಿಮ್ಗೆ ಹೇಳ್ಬೇಕಂದ್ರೆ ಜಾಸ್ತಿ ಖಾರ ಇಲ್ಲ, ಜಾಸ್ತಿ ಸಪ್ಪಗಿಲ್ಲ, ಮೀಡಿಯಮ್ ಟೇಸ್ಟ್ ಅಂದರೆ ಬೇಕಾದ್ರೆ ಜಾಸ್ತಿ ಹಾಕೋಬೇಕಾಗ್ತದಲ್ಲ. ಸೊ ಅದಕ್ಕೆಲ್ಲ ಚೆನ್ನಾಗಿ ಪಿಕಲ್ ಅದ. ಪಿಕಲ್ ಓಪನ್ ಮಾಡೋಣ ಬರ್ರಿ. ಓಕೆ ವೀಕ್ಷಕರೇ, ಬರ್ರಿ ಮುಂದಿನ ಟೇಸ್ಟ್ ನೋಡೋಣ. ಇದು ನೋಡ್ರಿ ರೊಟ್ಟಿ. ನನಗೆ ಇದು ರೊಟ್ಟಿನೇ ಅಂತಾರೆ ಈ ಕಡೆ. ಅಂದರೆ ಇದು ಒಂಥರ ಚಪಾತಿನೂ ಅನ್ನಿಸ್ತದ, ರೊಟ್ಟಿನೂ ಅನ್ಸತ್ತದ. ಚಲೋ ರೊಟ್ಟಿ ಪರೋಟ ಏನೋ ಅಂತ ಅಂದ್ಕೊಳ್ಳೋಣ. ಸೊ ನಾವು ಪಿಕಲ್ ಜೊತೆಗೆ ಟೇಸ್ಟ್ ಮಾಡೋಣ. ಊಟ ಅಂತೂ ಮಸ್ತ್ ಕೊಟ್ರು ನೋಡ್ರಿ ಇನಾಗ್ರೇಷನ್ದ. ಓಕೆ, ಮಸ್ತ್ ಅದ. ಅಷ್ಟು ಭಾರಿ ಅದ ಊಟ ಬೈ. ಫಸ್ಟ್ ಅದು ಸ್ವೀಟ್ಲಿಂದ ಇದೆ. ಯಾವುದೇ ಒಂದು ಇದಾದ್ರೆ ಆ ಸ್ವೀಟ್ಲಿಂದ ನಾವು ಸ್ಟಾರ್ಟ್ ಮಾಡ್ಬೇಕಾ. ಸೊ ಮಾಡತ್ತೀನಿ. ಇದು ಪಿಕಲ್, ಇದು ಪಲ್ಯ. ಓಕೆ, ಪಲ್ಯ, ದಾಲ್ ಸರಿ ನೋಡಮ್ಮ ಹೆಂಗೆ ಅನಿಸ್ತಂತ. ಬಟ್ ಕಾಂಬಿನೇಷನ್ ಅಂತೂ ಭಾರಿ ಇದು. ಮಸ್ತ್ ಅದಾವ ರೊಟ್ಟಿ, ಪಲ್ಯ ಮತ್ತು ಇದು ದಾಲ ಮಸ್ತ್ ಅದ. ಈಗ ಪನ್ನೀರ್ ಪಲ್ಯ ಸರಿ ನೋಡಮ್ಮ. ಓಕೆ, ಪನ್ನೀರ್ ಕರಿ ಮಾಡಿ ನೋಡೋಣ. ಓಕೆ, ಪಾಲಕ್ ಪನ್ನೀರು ಟೇಸ್ಟ್ ಅಂತೂ ಮಸ್ತ್ ಅದ ಬೈ. ರಿಯಲಿ ಆಸಮ್ಸ್ ಟ್ರೆಡಿಷನಲ್ ಫುಡ್. ನನಗೆ ಭಾಳ ಫಸ್ಟ್ ಇಷ್ಟ ಇದು. ಯಾವುದೇ ಒಂದು ಖುಷಿ ಸುದ್ದಿ ಅಥವಾ ಮತ್ತೇನೋ ಒಂದು ಕೆಲಸ ಮಾಡ್ತಾರೆ, ಸ್ವೀಟ್ ಫಸ್ಟ್ ತಿಂತೀವಿ. ಸೊ ಇವತ್ತು ನಾನು ಅದೇ ಥರ ನಮ್ಮ ಭಾರತದಾಗ ಮೊದಲನೇ ವಂದೇ ಭಾರತ್ ಸ್ಲೀಪರ್ ಟ್ರೈನ್ನ ಸೊ ಫಸ್ಟ್ ಸ್ವೀಟಿಂದ ಸ್ಟಾರ್ಟ್ ಮಾಡೋವಂತ ನಾನು ಮಾಡಿದ್ದೆ. ಸೊ ಸ್ವೀಟು ಚೆನ್ನಾಗೈತಿ, ಚಲೋ. ಇನ್ನೊಂದು ಸರಿ ತಿಂತೀನಿ ವೀಕ್ಷಕರೇ. ಕೊಬ್ಬರಿ ಪೇಡ ಅಂತೀವಲ್ಲ, ಸೇಮ್ ಭಾರಿ ಅದ ಟೇಸ್ಟ್ ಅಂತ. ಈಗ ರೈಸ್ ನೋಡ್ರಿ, ರೈಸ್ನು ಚೆನ್ನಾಗಿದೆ. ಪಲ್ಯ ಸರಿ ಸ್ವಲ್ಪ ಹಚ್ಕೊಂಡು ತಿಂದು ನಿಮಗೆ ಟೇಸ್ಟ್ ಮಾಡಿಬಿಟ್ಟು ರಿವ್ಯೂ ಮಾಡಿ ಹೇಳ್ತೀನಿ. ಸ್ವಲ್ಪ ಉಪ್ಪಿನಕಾಯಿ ಹಚ್ಕೊಳ್ಳೋಣ. ಓಕೆ, ಚೆನ್ನಾಗೈತಿ ರೈಸ್ನು ಕೂಡ. ಓಕೆ, ಎಲ್ಲ ಊಟ ಮಾಡಿಬಿಟ್ಟು ನಿಮಗೆ ಜರ್ನಿನ ಕಂಟಿನ್ಯೂ ಮಾಡ್ತೀನಿ. ನೋಡಿರಿ, ಇನಾಗ್ರೇಷನ್ ರಂದ ಮೊದಲನೇ ಸ್ಟಾಪ್ನಾಗ ಇನ್ನೂ ಆಲ್ಟ್ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಸ್ವಲ್ಪ ಎಲ್ಲ ಸೆಲೆಬ್ರೇಷನ್ ಮಾಡ್ತಾರಲ್ಲ. ಸೊ ನಿಮಗೆ ಊಟ ಆದ್ಮೇಲೆ ನಾನು ಮುಂದೆ ಯಾವ್ಯಾವ ಸ್ಟಾಪ್ ಬರ್ತದೆ ಮ್ಯಾಕ್ಸಿಮಮ್ ನಿಮಗೆ ತೋರಿಸ್ತೀನಿ ಬರ್ರಿ ವೀಕ್ಷಕರೇ. ಊಟ ಮಾಡಿಬಿಟ್ಟು ನಿಮಗೆ ಜರ್ನಿನ ಕಂಟಿನ್ಯೂ ಮಾಡ್ತೀನಿ. ವೀಕ್ಷಕರೇ,
ನಿಮ್ಗೆ ಏನಾದರೂ ಬಿಸಿಲದು ಹೊಂಟ್ರದ್ದು ನೋಡ್ರಿ ಎಷ್ಟು ಭಾರಿ ಕೊಟ್ರ. ಒಂದೇ ಭಾರತ್ ಸ್ಲೀಪರ್ದಾಗ ಏನು ಪ್ಲೇಸ್ ಹೆಡ್ ಕೆಳಗೆ ಸರ ಈ ಥರ ನಿಮಗೆ ಕಾಣಿಸ್ತಾ ಫುಲ್ ಒಂದು ಪ್ರೀಮಿಯಂ ಲುಕ್ ಮಸ್ತ್ ಕೊಟ್ರಲ್ಲ. ಪರ್ದ ಎಲ್ಲ ನೀವು ಮಕ್ಕೊಲತ್ರಿ ಕೆಳಂದ್ರೆ ಕಿವಿಗೆ ಅದು ಹತ್ತತಿತ್ತಲ್ಲ ಆ ಟ್ರೈನಾಗ. ಸೊ ಇದು ಭಾರತದ ಮೊದಲನೇ ಒಂದೇ ಭಾರತ್ ಸ್ಲೀಪರ್ನಾಗ ಈ ಥರ ಕೊಟ್ರ ಅಪ್ ಆ್ಯಂಡ್ ಡೌನ್. ಸೊ ಇದ್ರಾಗೂ ಚೇರ್ ಕ್ಲಾಸ್ ಆ್ಯಂಡ್ ನಾರ್ಮಲ್ ಒಂದೇ ಭಾರತ್ ಇದ್ರಾಗೂ ಅದೇ ಥರ ಅದ. ಸೊ ಅದೇ ಥರ ಒಂದು ಫುಲ್ ಪ್ರೀಮಿಯಮಾಗಿ ಕೊಟ್ರ ನೋಡ್ರಿ. ವೀಕ್ಷಕರೇ, ಭಾರತದ ಮೊದಲನೇ ಒಂದೇ ಭಾರತ್ ಸ್ಲೀಪರ್ ಟ್ರೈನ್ನ ಇನಾಗ್ರಲ್ದ 2ನೇ ಸ್ಟಾಪ್ ನೋಡ್ರಿ, ನ್ಯೂ ಬಾಂಗೇಗಾಂವ್ ಜಂಕ್ಷನ್. ಫೈನಲಿ ಭಾರತದ ಮೊದಲನೇ ಒಂದೇ ಭಾರತ್ ಸ್ಲೀಪರ್ ಇವಾಗ ಇನಾಗ್ರೇಷನ್ ಅಂದ 2ನೇ ಸ್ಟಾಪಿಗೆ ಬಂದು ನೋಡ್ರಿ, ನ್ಯೂ ಬಾಂಗೇಗಾಂವ್ ಅಂತ. ಸೊ ನಿಮ್ಗೆ ಕಾಣಿಸ್ತಾ ಇರ್ಬೋದು, ತುಂಬ ಜನ ಇಲ್ಲಿ ಭಾಳ ಖುಷಿಲಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಇದು ಮಾಡ್ತಾರೆ, ಎಲ್ಲ ರಿಯಲಿ ಹೇಳ್ತೀನಿ, ತುಂಬ ಜನ ಬಂದಿದ್ದಾರೆ ಇಲ್ಲಿ. ತುಂಬ ಜನ ವ್ಲಾಗರ್ಸ್ ಹಿಡಿತಾ ಇದ್ದಾರೆ, ತುಂಬ ಜನ ಹತ್ತುತ್ತಾ ಇದ್ದಾರೆ. ಸೊ ಒಂದು 5 ಮಿನಿಟ್ಸ್ ಇಲ್ಲಿ ಹಾಲ್ಟ್ ಕೊಟ್ಟಿದ್ದಾರೆ ಸದ್ಯಕ್ಕೆ. ನೀವು ನೋಡ್ತಾ ಇರೋದು ತುಂಬ ಜನ ಚಿಕ್ಕ ಹುಡುಗರು ಕೂಡ ಬಂದಾರ. ನೋಡ್ರಿ ಹೆಂಗೆ ಡೆಕೋರೇಷನ್ ಎಲ್ಲ ಹೆಂಗೆ ಅದ ನೋಡ್ರಿ, ನೋಡ್ರಿ ನಮ್ಮ ನಾನಿ ಬೈ ಅದರ ಇಲ್ಲಿ ನೋಡ್ರಿ. ಎಷ್ಟು ಗಂಟೆ ಹೊಡ್ತು ಈಗ ಟೈಮ 3:30 ಆಗತ್ತದ. ಎಲ್ಲ ನ್ಯೂಸ್ ಚಾನಲ್ದವ್ರು ಕೂಡ ಬಂದಾರ. ಚಲೋ ಚಲೋ ನಮ್ಮ ನೋಡ್ರಿ B8 ಅದ. अब आनंद आएगा जर्नी का. चलिए जी, डिपार्चर हो चुका है और चारों तरफ इनाग्रेशन के टाइम देखो कैमरे सबके खुले होते हैं. बढ़िया गाना बजाना ನಮ್ಗೆ ಕಾಣಿಸ್ತಾ ಇರ್ಬೋದು ವೀಕ್ಷಕರೇ, ಎಷ್ಟು ಜನ ಬಂದಿದ್ದಾರೆ ನೋಡ್ರಿ, ಹೆಂಗೆ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೆ ತುಂಬ ಸಂತೋಷದ ಒಂದು ಇವತ್ತಿನ ದಿನ. ಯಾಕಂದ್ರೆ ನಾವು ಎಷ್ಟು ಖುಷಿಯಾಗಿದ್ದೀವಿ ಅಂದ್ರೆ ಭಾರತದಾಗ ಮೊದಲನೇ ಒಂದೇ ಭಾರತ್ ಸ್ಲೀಪರ್ನ ಇವತ್ತು ಇನಾಗ್ರಲ್ ಆಗಿಬಿಟ್ಟಿದೆ. ಅಲ್ಲಿಂದ ಬಿಟ್ಟಿದ್ದೀವಿ 2ನೇ ಸ್ಟಾಪಿಂದ. ಸಿಗೋಣ ಮುಂದೆ. ವೀಕ್ಷಕರೇ, ಏನು ಸಾಲಕಟ್ಟಿ ರೈಲ್ವೆ ಸ್ಟೇಷನ್ ಹೋಗ್ತಲ್ಲ, ಅದಾದಮೇಲೆ ನಮಗೆ ಇನ್ನೊಂದು ಬಾಕ್ಸ್ ಕೊಟ್ಟಿದ್ದಾರೆ. ನಿಮಗೆ ಕಾಣಿಸ್ತಾ ಇರೋದು ಬೆಂಗಾಲ್ ಆಸಾಮ್, ಅಂದರೆ ಬೆಂಗಾಲ್ ಆ್ಯಂಡ್ ಆಸಾಮ್. ಚಲೋ ಏನದ ನೋಡ್ಬಿಡಮ್ಮ ಅದ್ರಾಗ. ವೀಕ್ಷಕರೇ, ಅವ್ರು ಕೊಟ್ಟರು ಬಾಕ್ಸ್ನ ಓಪನ್ ಮಾಡ್ತಾಯಿದ್ದೀವಿ. ಇಲ್ಲಿದೆ ನೋಡ್ರಿ. ಸೊ ಏನಿದೆ ನೋಡ್ಬಿಡಮ್ ಬರ್ರಿ. ಮೇ ಬಿ ಸ್ನ್ಯಾಕ್ಸ್ ಇದೆ ಅಂತ ಹೇಳ್ಯಾರ. ವಾವ್, ನೋಡ್ರಿ ಸ್ನ್ಯಾಕ್ಸ್ ಅದ. ಎಷ್ಟು ಮಸ್ತ್ ಅರೇಂಜ್ಮೆಂಟ್ ಮಾಡಿ ಕೊಟ್ಟಿದ್ದಾರೆ ನೋಡ್ರಿ. ಭಾರತದ ಮೊದಲನೇ ಒಂದೇ ಭಾರತ್ ಸ್ಲೀಪರ್ ಟ್ರೈನಲ್ಲಿ ಸ್ನ್ಯಾಕ್ಸ್ ಟೈಮ್ ಆಗತ್ತದ, ನೀವು ನೋಡ್ಬೋದು. ಸಂಜೆ ಒಂದು 4 ಗಂಟೆ ಆಗತ್ತದ. ಏನೇನು ಕೊಟ್ಟರು ತೋರಿಸ್ತೀನಿ ಬರ್ರಿ. ಸೊ ರಿಫ್ರೆಶಿಂಗ್ ವೈಪ್ಸ್ ಕೊಟ್ಟಿದ್ದಾರೆ, ಮಾಜಾ ಜ್ಯೂಸ್ ಕೊಟ್ಟಿದ್ದಾರೆ, ಮತ್ತು ಏನು ಪಫ್ಸ್ ಥರ ಇದೆ. ಸಾಲಿ ಪಫ್ಸ್ ಥರನೇ ಇದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡ್ರಿ. ಮತ್ತು ಟಿಶ್ಯೂ ಪೇಪರ್ ಅದ, ಸ್ವೀಟ್ ಕೇಕ್ ಬೆಡ್ಡಿಂದ ಇರುತ್ತಲ್ಲ, ಸೊ ಅದ. ಕಚೋರಿ ಕೊಟ್ಟಿದ್ದಾರೆ. ಇದು ಯಾವ್ದು ನೋಡ್ರಿ ವೀಕ್ಷಕರೇ, ಸಾವಳಿ ಅಂತೆ, ರಾಜೂಜಿ ಸಾವಲಿ ಅಂತ ಬರ್ದಿಂತಿದೆ. ಸೊ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಕಚೋರಿ ಕೊಟ್ಟಾರ, ಒಂದು ಮಾಜಾ ಜ್ಯೂಸ್ ಐತಿ. ಇದು ಏನದ, ಪೀನಟ್ ಚಿಕ್ಕಿ ಕಾಣಿಸ್ತಾ ಇರ್ಬೋದು, ಪೀನಟ್ ಚಿಕ್ಕಿ. ಇದು ಮತ್ತೆ ಒಂದು ಸ್ವೀಟ್ ಕೊಟ್ಟಾರ, ಪೇಡ ಕೊಟ್ಟಾರ. ಇದು ಯಾವುದಂತ ನೀವು ಕಮೆಂಟ್ ಮೂಲಕ ತಿಳಿಸ್ರಿ, ನಿಮ್ಗೆ ಗೊತ್ತಾಗಿರ್ತದೆ, ತಿಳಿಸ್ರಿ. ಒಂದು ಕೆಚಪ್ ಕೊಟ್ಟಿದ್ದಾರೆ, ಟೊಮೊಟೊ ಕೆಚಪ್. ಬಾಯ್ ನೋಡ್ರಿ, ಭುಜಿಯಾ ಸೇವ್ ಅದೇ ನಮ್ಕಿಂದ ಕೊಟ್ಟರೆ ನೀವು ಕಾಣಬಹುದು. ಇದೂ ಅದೇ ಕಂಪ್ನಿದಿದೆ, ರಾಜೂಜಿ. ನೋಡ್ರಿ ಇಷ್ಟೆಲ್ಲ ಕೊಟ್ಟಿದ್ದಾರೆ ವೀಕ್ಷಕರೇ. ನಮ್ಮ ಭಾರತದ ಮೊದಲನೇ ಒಂದೇ ಭಾರತ್ ಸ್ಲೀಪರ್ ಟ್ರೈನಲ್ಲಿ ಇವತ್ತು ಇನಾಗ್ರೇಷನ್ ರನ್ ಇದೆಯಲ್ಲ, ಸೊ ಅದಕ್ಕೆ ಇವತ್ತು ಸಂಜೆ ನಮಗೆ ಸ್ನ್ಯಾಕ್ಸ್ ರೂಪದಲ್ಲಿ ಈ ಥರ ಕೊಟ್ಟಿದ್ದಾರೆ. ಸೊ ಒಂದು ದಿವಸ ನಾವು ಕಮರ್ಷಿಯಲ್ ರನ್ನು ಮಾಡಿ ನೋಡೋಣ ಇನ್ ಫ್ಯೂಚರಲ್ಲಿ. ಸೊ ಏನೇನಿದೆ ನಾನು ನಿಮಗೆ ಕಮರ್ಷಿಯಲ್ ಜರ್ನಿಯಲ್ಲಿ ನಾನು ತೋರಿಸ್ತೀನಿ. ಸದ್ಯ ಪುಸ್ತಕ ಇಷ್ಟು ಕೊಟ್ಟಿದ್ದಾರೆ. ನಾವು ಒಂದು ಮಾತು ಹೇಳ್ಬೇಕಂದ್ರೆ ಮನಸ್ಸಿನಿಂದ ತುಂಬ ಧನ್ಯವಾದಗಳು ನಮ್ಮ ಇಂಡಿಯನ್ ರೈಲ್ವೇಸ್ ಅವರಿಗೆ. ಭಾಳ ಚಲೋ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸ್ಪೆಷಲಿ
ಧನ್ಯವಾದಗಳು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರಿಗೆ, ರೈಲ್ವೆ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರಿಗೆ. ತಿಂದು ನೋಡಿಬಿಟ್ಟು ಹೇಳೋಣ. ಓಕೆ, ನಮ್ಮ ಜರ್ನಿ ಫುಲ್ ಆಡೋ ತನಕ ಮತ್ತು ಕಂಟಿನ್ಯೂ ಮಾಡೋ ವೀಕ್ಷಕರೇ, ನಾ ಇದು ಟಿಂಬರ್ ಅಂತ ಹೇಳಿ ತೆಗೆದ ನೋಡಿರಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಒಂದೇ ಭಾರತ್ ಸ್ಲೀಪರ್ನಾಗ. ಇದು ಪೇಡ ಏನಿದೆ ಅಲ್ಲ ನೋಡ್ರಿ, ಎಲ್ಲ ಎರಡು ಕಡೆ ಫುಲ್ ಪ್ಯಾಕ್ ಅದ. ಅದನ್ನು ಹರ್ಕೊಂಡು ನಾವು ಬೇಕಾಗ್ತದೆ, ಯಾವುದೂ ಓಪನ್ ಇಲ್ಲ. ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇವನ್ನ ಈ ಕೇಕ್ ಕೂಡ ಫುಲ್ ಪ್ಯಾಕ್ ಇದೆ ನೋಡಿರಿ, ವೆನಿಲಾ ಕಪ್ ಕೇಕ್. ಅದೇ ರೀತಿ ಇವು ಪಪ್ಸ್, ಚಿಕ್ಕ ಪಪ್ಸ್. ಸೊ ಇದನ್ನು ಕೂಡ ಪ್ಯಾಕ್ ಅದ, ಯಾವುದೂ ಓಪನ್ ಇಲ್ಲ. ಇದೊಂದು ಪ್ಯಾಕೇ ಬರ್ತದೆ. ಸೊ ಇದೊಂದು ಪ್ಯಾಕೇ ಬರ್ತದೆ. ಸೊ ಇದೊಂದು ತೋರಿಸಿದೆ ಕಚೂರಿ ನೋಡಿರಿ, ಇದು ಪ್ಯಾಕ್, ಯಾವುದೂ ಓಪನ್ ಇಲ್ಲ. ಮಸ್ತ್ ಪ್ಯಾಕಿಂಗ್ ಅದ. ಊಟನೂ ಚೆನ್ನಾಗಿ ಪ್ಯಾಕ್ ಮಾಡಿ ತಂದು ಕೊಟ್ಟಿದ್ರು ಮತ್ತು ಟೇಸ್ಟ್ನೂ ಚೆನ್ನಾಗಿತ್ತು. ಇದ್ರ ಟೇಸ್ಟ್ ಹೆಂಗದ ನೋಡಂಬರ್ರಿ. ವೀಕ್ಷಕರೇ, ಈ ಸ್ವೀಟ್ ತೋರಿಸಲ್ಲ, ಇಷ್ಟು ಸಖತ್ತಾಗಿದೆ ಸ್ಮೂತಿ. ಇನ್ನೊಂದು ತಿಂದು ತೋರಿಸ್ತೀನಿ. ಇಷ್ಟು ಸ್ಮೂತ್ ಅದ, ಬಾಯ್ದಾಗಿಡೋದ ತಕ್ಷಣ ಹಂಗೆ ನೈಸಾಗಿ ಕರಗ್ತಾ ಇದೆ, ಚೆನ್ನಾಗೈತೆ. ವೀಕ್ಷಕರೇ, ಇದು ಚಿಕ್ಕದ ಪಪ್ಸ್, ಇಷ್ಟು ಟೇಸ್ಟಿ ಅದ. 2 ಪೀಸ್ ಇದಾವಲ್ಲ, ನಾವು ಒಂದು ತಿಂದಿನಿ, ಸಾಕಾಗೈತೆ. ಇನ್ನೊಂದು ಸರಿ ತಿಂದು ತೋರಿಸ್ತೀನಿ ವೀಕ್ಷಕರೇ. ಇಷ್ಟು ಟೇಸ್ಟಿ ಅದ, ಇಷ್ಟು ಮಸ್ತ್ ಅದ. ಇದು ಮೂರ್ತಿ ಚಿಕ್ಕದವರು ಕೀರ್ತಿ ದೊಡ್ಡದು ಅಂತಾರಲ್ಲ, ಆ ಥರ. ಈಗ ಕಚೂರಿ ಟೇಸ್ಟ್ ಮಾಡೋದ ಸಮಯ ಬಂದಿದೆ ನೋಡ್ರಿ. ಕಚೂರಿ ಓಪನ್ ಮಾಡೀನಿ. ಸೊ ಹಂಗೆ ಕೆಚಪ್ಪು ಮಾಡಿದ್ವಿ. ಒಂದು ಬೈಟ ತಿಂದು ನಿಮಗೆ ಹೇಳ್ತೀನಿ. ಕಚೂರಿಯು ಸೂಪರ್ ಸೂಪರ್ ಸಗದಾಗೈತೆ. ವೀಕ್ಷಕರೇ, ಇವಾಗ ಸ್ನ್ಯಾಕ್ಸ್ ಕೊಟ್ಟಿದ್ರಲ್ಲ, ಸೊ ಸ್ನ್ಯಾಕ್ಸ್ ಕೊಟ್ಟ ತಕ್ಷಣ ಕಾಫಿ, ಟೀ ಏನು ಬೇಕಾದ್ರೂ ಸರ್ವ್ ಮಾಡಿದ್ದಾರೆ. ಸೊ ನಾನು ಕಾಫಿ ತೊಗೊಂಡೆ, ನಿಮಗೆ ಕಾಣಿಸಿರೋದು ಸ್ನ್ಯಾಕ್ಸ್ ಬಾಕ್ಸ್ ಇಲ್ಲೇ ಇದೆ. ಸೊ ಇದು ಇನ್ನೊಂದು ಹೇಳ್ಬೇಕಂದ್ರೆ, ಇದು ಖಾಲಿ ಅವರು ಬಾಟಲ್ ಬಾಕ್ಸ್ ಎಲ್ಲ ಕಲೆಕ್ಟ್ ಮಾಡೋಕ್ಕೆ ಬರ್ತಾರೆ. ಇವಾಗ ಕಾಫಿ ಕೊಟ್ಟಿದ್ದಾರಲ್ಲ, ಸೊ ಕಾಫಿ ಆದಮೇಲೆ ಬರ್ತಾರೆ ವೀಕ್ಷಕರೇ. ಸಂಜೆ ಸ್ನ್ಯಾಕ್ಸ್ ತಿನ್ಕೋತಾ ಕಾಫಿ ಕುಡ್ಕೋತಾ ಎಲ್ಲರೂ ಕೇಳ್ತಾ ಇದ್ರಿ, ರುದ್ರಗಳು ಬಂದಾರಲ್ಲ, RCD ಇನ್ಸೈಡ್ ಇದ್ದವ್ರು ಬಂದಿದ್ದಾರಲ್ಲ, ನೋಡ್ರಿ ಇಲ್ಲೇ ಅದಾರ, ಮಾತಾಡ್ರಿ. ನಾವೆಲ್ಲರೂ ಆರಾಮದ್ರಿ, ಮಸ್ತ್ ಎಂಜಾಯ್ ಮಾಡತ್ತೀವಿ. ಫಸ್ಟ್ ಒಂದೇ ಭಾರತ್ ಸ್ಲೀಪರ್ ಅದ. ನಮ್ಮ ಕರ್ನಾಟಕಕ್ಕೆ ಯಾವಾಗ ಬರುತ್ತೆ ಅನ್ನೋದು ವೇಟ್ ಐತೆ ನೋಡ್ರಿ. ಮತ್ತೇನು ಇಲ್ಲ, ಈ ಗಾಡಿ ನಾವು ತೊಗೊಂಡು ಹೋಗ್ಬೇಕಂತ ನಿಂತ ನೋಡ್ರಿ, ಅಷ್ಟೇ ರೀ. ಈಗ ಸಿಕ್ಕತ್ತಲ್ಲ, ನಮಗೆ ಬರಲಿಲ್ಲ, ಅಷ್ಟೇ ನಮಗೆ ಬೇಕು. ಚಲೋ, ಕಾಫಿ ಕುಡಿದ್ರ? ಓಕೆ, ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸತ್ತದ ವ್ಯೂ. ಮಾತಾಡೋಲ್ಲ ನಮ್ಮ ರುದ್ರ ಬ್ರದರ್ಸ್ ರೀ. ವೀಕ್ಷಕರೇ, ಇವಾಗ ನಾವು ಸೆಕೆಂಡ್ AC-ಗೆ ಎಂಟ್ರಿ ಕೊಡ್ತಾ ಇದೀವಿ. ನಿಮ್ಗೆ ಎದುರುಗಡೆ ಕಾಣಿಸ್ತಾ ಇರ್ಬೋದು, ಕರ್ಟನ್ ಕಾಣಿಸ್ತಾ ಇದೆ ನೋಡ್ರಿ. ಜಸ್ಟ್ ಹಿಂಗೆ ನೋಡಿದ ತಕ್ಷಣ ಕರ್ಟನ್, ಓ ಸೆಕೆಂಡ್ AC ಬಂತು ಅಂತ ಅನ್ನಿಸ್ತದೆ. ಬರ್ರಿ ತೋರಿಸ್ತೀನಿ ಹೇಗಿದೆ ಅಂತ. ನೋಡ್ರಿ, ಇಲ್ಲೆಲ್ಲ ಏನು ಕೋಚ್ಗೆ ಬೇಕಾಗಿರೋ ಸಾಮಾನು ಇಡೋಕ್ಕೆ ಎಲ್ಲ ಒಂದು ಸೆಕ್ಯೂರ್ ಆಗಿ ಎಲ್ಲ ಲಾಕ್ಗೆ ಜೊತೆಗೆ ಮಾಡಿದ್ದಾರೆ ನೋಡ್ರಿ. ಪ್ಯಾಂಟ್ ಸ್ಟೋರೇಜ್ ಎಲ್ಲ, ಒಂದು ವಾಟರ್ ಬಾಟಲು ಸೊ ಇಡೋಕ್ಕೆ ಪ್ಲೇಸ್ ಮಾಡಿದ್ದಾರೆ. ಈ ಕಡೆನೂ ಕೂಡ ಇದೆ ನೋಡ್ರಿ. ಓ, ಇದು ನಿಮಗೆ ಇದೇನಿದೆ ಇದಲ್ಲ, ಇದು ಈ ಭಾಗ, ಇದು ಇಲ್ಲಿ ಕೆಲಸ ಮಾಡ್ತಾರಲ್ಲ ಅಟೆಂಡೆನ್ಸ್, ಸೊ ಅವ್ರಿಗೆ ಇದೆ. ಸೊ ನೀವು ನೋಡ್ತಾ ಇರ್ಬೋದು, ಟೀ ಪೌಡ್ರ್ ಅದೆಲ್ಲ ಇಲ್ಲಿದೆ. ಸದ್ಯಕ್ಕೆ ಇಟ್ಟಿದ್ದಾರೆಲ್ಲ, ಟ್ರೇ ಟೇಬಲ್ ಎಲ್ಲ. ಇಲ್ಲೂ ಎಲ್ಲ ಪ್ಯಾಂಟ್ರಿದೆಲ್ಲ ಸಾಮಾನು ಇಡೋಕ್ಕೆ ಇಟ್ಟಿದ್ದಾರೆ. ಇಲ್ಲಿ ಅವ್ರಿಗೆ ಕುತ್ಕೊಳ್ಳೋಕೆ ಸೀಟ್ ಇದೆ. ಹಾಯ್ ಬೈ. ಸೊ ಇಲ್ಲಿ ಕೈ ತೊಳ್ಕೊಳ್ಳೋ ವಾಷಿಂಗ್ ಮಷಿನ್ ಅದ. ಇಲ್ಲಿ ನೋಡ್ರಿ, ಇದು ಸೆಕೆಂಡ್ AC ಕೋಚ್ ಅದ. ಇಲ್ಲಿ ಕ್ಯಾಮ್ರಾ ಅದ. ಸೊ ಈ ಥರ ಅದ. ಬರೀ ಒಳಗಡೆ ಹೋಗಿ ಹೆಂಗದ ಅಂತ ನೋಡಮಿ. ಇಲ್ಲೂ ಕ್ಯಾಮ್ರಾ ಅದ ನೋಡ್ರಿ. ಇಲ್ಲಿ ಎಮರ್ಜೆನ್ಸಿ ಬಟನ್ ಅದ. ಇದು ಈಗ ಎಂಟ್ರಿ ಆಗ್ಲತ್ತೀವಲ್ಲ, ಸೈಡ್ ಲೋವರ್, ಸೈಡ್ ಅಪ್ಪರ್, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಅಪ್ಪರ್ ಮತ್ತು ಸೈಡ್ ಲೋವರ್, ಸೈಡ್ ಅಪ್ಪರ್, ಸೈಡ್ ಲೋವರ್. ಈ ಕಡೆ ಬಂದುಬಿಟ್ರೆ ಮೇಲೆ ಸಪ್ರೇಟ್ ಲೈಟ, AC ವಿಂಗ್ಸ್, ಈ ಕಡೆನೂ ಕೂಡ 2 ಕಡೆ ಅದಾವ. ಮತ್ತು ಪಿಲ್ಲೋ ಮತ್ತು ಸೇಮ್ ಆ ಕಡೆ ಬ್ಲ್ಯಾಂಕೆಟ್, ಈ ಕಡೆ ಇದು ಇದೆ. ಈ ಕಡೆ ತೋರಿಸ್ತೀನಿ ನಿಮಗೆ. ಈ ಕಡೆನೂ ಸೇಮ್ ಅದೇ ಥರ ಇದೆ. ಓಕೆ, ಇಲ್ಲಿ ಲೈಟ್ ಎಲ್ಲ ಆನ್ ಮಾಡಿದ್ನದ ನೋಡ್ರಿ. ಇದು 2 AC ಬಂದುಬಿಟ್ಟು ನಿಮ್ಗೆ ಗೊತ್ತಿರೋ ಪ್ರಕಾರ ಈ ಕಡೆ 2 ಅಪ್ಪರ್ ಆ್ಯಂಡ್ ಲೋವರ್ ಕರ್ಟನ್ ಇರ್ತದೆ ಸಪ್ರೇಟ. ಸ್ವಲ್ಪ ಚೇಂಜ್ ಏನು ಕೊಟ್ಟರೆ 3 AC ಮತ್ತು 2 AC ಅಂದರೆ ಸಪ್ರೇಟ AC ಇದು ಕೊಟ್ಟಿದ್ದಾರೆ ವಿಂಗ್ಸ್, ಮತ್ತು ಅದು ಒಂದು ಸಪ್ರೇಟ್ ಕೊಟ್ಟಿದ್ದಾರೆ. ಮತ್ತು ನಿಮ್ಗೆ ಅಪ್ಪರ ಮಿಡಲ್ ಇರೋಂಗಿಲ್ಲ, ಅಪ್ಪರ್ ಲೋವರ್ ಎರಡೇ ಇರ್ತದೆ. ಲೈಟ, USB-C ಪಿನ್ ಸೇಮ್ ಅದೇ ಥರ ಇದೆ. ಮೊಬೈಲ್ ಇಟ್ಕೊಳ್ಳೋಕೆ
ಮತ್ತೊಂದೇನು ಸ್ಪೇಸ್ ನೋಡ್ರಿ, ಫುಲ್ಲು ಸ್ಪೇಸ್. ಈ ಕಡೆಯಿಂದ ತೋರಿಸ್ತೇನೆ ನಿಮ್ಗೆ ನೋಡ್ರಿ. ಆರಾಮಾಗಿ ಕೂತ್ಕೋಬೋದು. ಸ್ವಲ್ಪ 3 AC ಸ್ವಲ್ಪ ಇದಾದರೂ ಆಗ್ಬೋದು. ಬಟ್ ಇದ್ರಾಗೇನು ನೀರು ನೋಡ್ರಿ ಎಲ್ಲ ಈ ಥರ ಕೊಟ್ಟಾರ. ಲೈಟಿಂಗ್ಸ್ ಕೆಳಗಿನ ನೋಡ್ರಿ, ಅಲ್ಲಿ ಮೂಲೆಗೆ AC ಬರೋದು ಕೊಟ್ಟಿದ್ದಾರೆ. ಈ ಕಡೆ ಎಲ್ಲ ಚಾರ್ಜಿಂಗ್ ಬಟನ್ಸ್ ಎಲ್ಲ ಕೊಟ್ಟಿದ್ದಾರೆ. ಕಲರ್ಸ್ ಈ ಥರದ ನೋಡ್ರಿ ಕಾಣಿಸ್ತಿರೋದು. ಈ ಕಡೆ ಬಂದರೆ ನಿಮಗೆ ಸೈಡ್ ಅಪ್ಪರ್ ಆ್ಯಂಡ್ ಸೈಡ್ ಲೋವರ್. ಇದು ಬಂದುಬಿಟ್ಟು ಸೈಡ್ ಅಪ್ಪರ್ ಕರ್ಟನ್ದು ನೋಡ್ರಿ, ಮಸ್ತ್ ಕೊಟ್ರಿ. ಕುಷನಿಂಗ್ ಸೀಟ್ ಅಂತೂ ಇದು ನೋಡ್ರಿ, ಫುಲ್ ಕಂಫರ್ಟ್ ಅದ, ವೈಡ್ ಆಗದ. ಇದು ಬಂದುಬಿಟ್ಟು ಸೈಡ್ ಲೋವರ್. ಕೆಳಗೂ AC ವಿಂಡ್ಸ್ ಕೊಟ್ಟಾರ, ಸಪ್ರೇಟ್ ಬಟನ್ಸ್, ಲೈಟ್, ಚಾರ್ಜಿಂಗ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. CP ಮತ್ತು ಕನೆಕ್ಟ್ರ ಬಟನ್ ಸಪ್ರೇಟ್ ಇದನ್ನು ಕೊಟ್ಟಿದ್ದಾರೆ. ಲೈಟ್ ಅಲ್ಲಿ ಮೂಲೆಯಾಗ ನಿಮ್ಗೆ ಹ್ಯಾಮರ್ ಕಾಣತ್ತಿರ್ಬೇಕು. ಇಲ್ಲಿ ಹ್ಯಾಮರ್ ಕೂಡ ಏನಾರ ಎಮರ್ಜೆನ್ಸಿ ಇದ್ದರೆ ಗ್ಲಾಸ್ ಬ್ರೇಕ್ ಮಾಡೋದು. ಒಂದು ಸ್ಪೆಷಲ್ ಅಂದರೆ ಒಂದೇ ಭಾರತ್ ಸ್ಲೀಪರ್ದಾಗ ಅಂದರೆ ಸೈಡ್ ಲೋವರಲ್ಲಿ ನಾನು ತೋರ್ಸೋಕೆ ಮರ್ತಿದ್ದೆ. ಇಲ್ಲಿ ನೋಡ್ರಿ, ಇಲ್ಲಿ ನ್ಯೂಸ್ ಪೇಪರ, ಮ್ಯಾಗ್ಝಿನ್ಸ್, ಬುಕ್ಸ್ ಏನು ಇಟ್ಕೋಬೋದು. ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ ನೋಡ್ರಿ. ಸೀಟ್ನ ಫೋಲ್ಡ್ ಮಾಡಿ ಈ ಥರ ಇದ್ರೆ ಈ ಥರ ಅದ. ಸೊ ಆರಾಮಾಗಿ ನೀವು ವಿಂಡೋ ವ್ಯೂನ ಎಂಜಾಯ್ ಮಾಡ್ಬೋದು. ಸೊ ಈ ಥರ ಇದೆ 2 AC. ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ ಆಗಿದೆ, ಅಲ್ಟಿಮೇಟ್ ಆಗಿದೆ. ಮತ್ತು ಸೀಟ್ ಕಂಫರ್ಟೇಬಲ್ ಅಂತೂ ತೋಲ ಸ್ಪೇಸಸ್ ಅದ. ಈಗ ನೋಡ್ರಿ, ನೆಕ್ಸ್ಟ್ ಸ್ಟಾಪ್ ಅಲಿಪುರ್ ದ್ವಾರ್ ಅಂತ. ಸೊ ಇವಾಗ ಸ್ಟಾಪ್ ಬರ್ತಾಯಿದೆ. ಸೊ ಅದಕ್ಕೆ ಸಡನ್ಲಿ ನಾವು ಮಾಡೋಣ ಅಂತ ಕಾಣಿಸೋದು. ಈಗ ಅಲಿಪುರ್ ದ್ವಾರ್ ಅದೇ ಸಿಟಿ ಇದೆ ನೋಡ್ರಿ, ಸ್ಟಾಪ್ ಇದೆ. ಸೊ ಕೆಳಗಡೆ ಹಿಡಿದ್ಬಿಟ್ಟು ಇಲ್ಲಿ ಹೆಂಗಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಸ್ಕ್ರೀನ್ ಅದ, ಎಲ್ಲ ನೀವು ಮಾಹಿತಿ ಕೊಡೋಕ್ಕೆ. ವಾಶ್ರೂಮ್ ಎಲ್ಲ ವೆಕೆಟಬಲ್ ಎಲ್ಲ ಅಂತದ. ಸೊ ಎಮರ್ಜೆನ್ಸಿ ಇದು ಸ್ಟಾಪ್ ಬಟನ್ ಅದ ನೋಡ್ರಿ. ಎಲ್ಲ ಪಿಲ್ಲೋ ಎಷ್ಟು ಚೆನ್ನಾಗದ. ಇದೇ ಥರ ಇರ್ತದೆ 3 AC ಎಲ್ಲ ಸೇಮ್ ಬ್ಲ್ಯಾಂಕೆಟ ಮತ್ತು ಬೆಡ್ಶೀಟ್ ಎಲ್ಲ ಇದೆ. ನೀವು ಅಲಿಪುರ್ ದ್ವಾರನ ಎಂಟರ್ ಆಗ್ತಿದ್ದೀವಿ ವೀಕ್ಷಕರೇ. ಸೊ ಪ್ಲ್ಯಾಟ್ಫಾರ್ಮ್ ಬಂದ್ಬಿಟ್ಟು ಈ ಕಡೆ ಇದೆ, ನಾವು ಈ ಕಡೆ ತೋರಿಸ್ತಾ ಇದ್ದೀವಿ. ಟೈಮ್ ತೋರಿಸ್ಬೇಕಂದ್ರೆ ನೋಡ್ರಿ 4:45 ಆಗ್ತಾಯಿದೆ. ವೀಕ್ಷಕರೇ ಇನ್ನೊಂದು ನೋಡ್ರಿ ಹೊಸದ, ಇಲ್ಲಿ ಲೈಟ್ ನೋಡ್ರಿ. ಇಲ್ಲಿ ನೋಡ್ರಿ ವಿಂಡೋ ಕಡೆ, ಫುಲ್ ವಿಂಡೋ ಕಡೆ ಸಪ್ರೇಟ್ ಕೆಳಗಿನವ್ರಿಗೆ ಓದ್ಕೊಳಕ್ಕೆ ಒಂದು ರೀಡಿಂಗ್ ಲೈಟ್ಸ್ ಥರ ಬೀಳುತ್ತೆ ನೋಡ್ರಿ. ಇದೊಂದು ಹೊಸದು ನೋಡಿದ್ದೀವಿ, ನಮ್ಗೆ ಕಾಣಿಸ್ತಾ ಇರ್ಬೋದು. ಫುಲ್ ಲೈಟ್ ಹಾಕೋಣ ನೋಡ್ರಿ. ಎಲ್ಲಿ ಎಮರ್ಜೆನ್ಸಿ ಇದು ಅದ. ಸೊ ಮತ್ತು ಹ್ಯಾಂಗರ್, ಸೊ ಸೇಮ್ ಎಲ್ಲ ಹಿಂಗೆ ಅದ. ಎಷ್ಟು ಚೆನ್ನಾಗದ ನೋಡ್ರಿ. ಒಂದೇ ಭಾರತ್ ಸ್ಲೀಪರ್ ಸೈಡ್ ಲೋವರ್ ಸೈಡ್ ಅಪ್ಪರ್. ನಿಮಗೆ ಇನ್ನೊಂದು ತೋರಿಸ್ತಾ ಇದ್ದೀನಿ, ಒಂದೇ ಭಾರತ್ ಸ್ಲೀಪರ್ದ 2 AC. ಫಸ್ಟ್ AC ಆದಷ್ಟು ತೋರಿಸೋ ಪ್ರಯತ್ನ ಪಡ್ತೀವಿ, ನೀವು ನೋಡ್ಬೋದು. ಹೊರಗಡೆ ಹೋಗ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ವೀಕ್ಷಕರೇ 4:43 ನಿಮಿಷ ಆಗ್ತದೆ. ಇವಾಗ ನಾವು ಬಂದೀವಿ ಅಲಿಪುರ್ ದ್ವಾರ್ ಅಂತ ಊರಿದೆ, ನಿಮ್ಗೆ ಕಾಣಿಸ್ತಾ ಇದೆ. ಸೊ ಇಲ್ಲಿ ತುಂಬ ಜನ ನೆರೆದಿದ್ದಾರೆ, ಮುಂದೆ ಇದೆ ನೋಡ್ತಾ ಇರ್ಬೋದು. ಸೊ ನೋಡಿರಿ, ಹೂವು ಎಲ್ಲ ಅಲಂಕರಿಸೋದೆಲ್ಲ ಹೆಂಗೆ ಅದ ನೋಡೋಣ. ಇಷ್ಟು ಸುಂದರವಾಗಿ ಜರ್ನಿ ನಡೀತಿದೆ ನಮ್ಮದಂತೂ ಇವತ್ತಿಂದ. ಭಾರತದ ಮೊದಲನೇ ಒಂದೇ ಭಾರತ್ ಸ್ಲೀಪರ್ದು. ಸೊ ಎಲ್ಲ ಕಸನ ಎಲ್ಲ ಡಸ್ಟ್ಬಿನ್ನ ಎಲ್ಲ ಇಲ್ಲೆಲ್ಲ ಸಪ್ರೇಟಾಗಿ ಇಲ್ಲಿ ಇಡ್ತಾ ಇದ್ದಾರೆ. ಇಲ್ಲಿ ಬೇರೆಯವ್ರು ಬಂದು ಕ್ಯಾಚ್ ಮಾಡ್ಕೊತಾರೆ, ತೊಗೊಂಡು ಹೋಗ್ತಾರೆ. ಡೋರ್ಲಿಂದ ಎಂಟ್ರ್ ಆದ ತಕ್ಷಣ ನಿಮಗೆ ಇಲ್ಲಿ ನೋಡ್ರಿ ಪ್ಯಾಂಟ್ರಿ ಸೆಕ್ಷನ್ ಎಲ್ಲ ಸ್ಟೋರ್ ಮಾಡೋಕ್ಕೆ ಎಲ್ಲ ಕಿಚನ್ ಐಟಮ್ ಅಂದ್ರೆ ಲೈಕ್ ಏನು ಫುಡ್ ರಿಲೇಟೆಡ್ ಹಾಟ್ ಕೇಸ್ ಮತ್ತು ಕೋಲ್ಡ್ ವಾಟರ್ ಬಾಟಲ್ ಕೂಲರ್ ಎಲ್ಲ ಇಡೋಕ್ಕೆ ಇಷ್ಟೊಂದು ಸ್ಪೇಸಿಯಸ್ ಕೊಟ್ಟರೆ ನೋಡ್ರಿ. ಎಲ್ಲ ಸಾಮಾನು ಅದಾವ. ನಾವು ಕಮರ್ಷಿಯಲ್ ರನ್ ಟೈಮ್ನಾಗ ನಿಮಗೆ ತೋರಿಸ್ತೀವಿ, ಎಲ್ಲ ಖುಲ್ಲ ಇರುತ್ತೆ. ಸೊ ಈ ಕಡೆ ಎಲ್ಲ ಮತ್ತು ಈ ಕಡೆನೂ ಸ್ಟೋರ್ ಮಾಡಿ ಇದಕ್ಕೆ ಕೊಟ್ಟಿದ್ದಾರೆ ಎಲ್ಲ ಸೆಕ್ಯೂರ್ ಆಗಿ. ಎಲ್ಲ ಬ್ಯಾಟ್ರಿ ರಿಲೇಟೆಡ್ ಒಂದು ಸಾಮಾನುಗಳೆಲ್ಲ ಏನಿಲ್ಲ, ಮಸ್ತ್ ವೈಡ್ ಆಗಿ ಅದ ನೋಡ್ರಿ. ಮಸ್ತ್ ಈ ಥರ ಅದ ನೋಡ್ರಿ. ಸೇಮ್ ಒಂದೇ ಭಾರತ್ ಥರ, ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ. ಮತ್ತು ಇನ್ನೊಂದೇನಾದರೆ ಇಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರಲ್ಲ ಅವರಿಗೆಲ್ಲ ರೆಸ್ಟ್ ಮಾಡೋಕ್ಕೆ ಅಪ್ಪರ ಮಿಡಲ್ ಲೋವರ ಬೆಡ್ ಇದೊಂದು ಅರೇಂಜ್ ಮಾಡ್ಯಾರ. ಇದೊಂದು ಭಾಳ ಭಾರಿ ಮಾಡ್ಯಾರ, ಥ್ಯಾಂಕ್ಸ್ ಟು ಇಂಡಿಯನ್ ರೈಲ್ವೇಸ್.
ನಾವು ಸ್ನ್ಯಾಕ್ಸ್ ಎಲ್ಲ ಹಚ್ತಾ ಇದ್ದಾರೆ. ಇದೊಂದು ಭಾಳ ಗಮನದಾಗ ಇಟ್ಕೊಂಡ್ರೆ ನಡಿ ನಮ್ಮದು ಕೋಚಿಗೆ ಹೋಗ್ಬಿಡೋಣ. ವೀಕ್ಷಕರೇ, ನಾನು ಆ ಕಡೆ ಹುಡುಕ್ತಾ ಇದ್ದೆ. ಇನಾಗ್ರೇಷನ್ ಎಲ್ಲ ಅರೇಂಜ್ಮೆಂಟ್ ಈ ಕಡೆನೂ ಮಾಡಿದ್ದಾರೆ ನೋಡ್ರಿ, ಚೇರ್ ಎಲ್ಲ ಹಾಕಿದ್ದಾರೆ. ಸೊ ನಿಮ್ಗೆ ಕಾಣಿಸ್ತಾ ಇರ್ಬೋದು, ನಾನು ಆ ಕಡೆ ಪ್ಲ್ಯಾಟ್ಫಾರ್ಮಲ್ಲಿ ನೋಡ್ತಾ ಇದ್ದೆ ನೋಡ್ರಿ. ಎಲ್ಲ ಸ್ಕೂಲ್ ಕಾಲೇಜ್ ಮಕ್ಕಳು ನಿಂತಿದ್ದಾರೆ. ಅಲಿಪುರ್ ದ್ವಾರ್ ಬರೀ ಒಳಗಡೆ ಹೋಗೋಣ. ವೀಕ್ಷಕರೇ, ಸ್ಪೀಡ್ ನೋಡ್ರಿ ಹೆಂಗೆ ಇರ್ತೈತೆ. ವಂದೇ ಭಾರತ್ ಸ್ಲೀಪರ್. ವೀಕ್ಷಕರೇ, 3 AC ವಂದೇ ಭಾರತ್ ಸ್ಲೀಪರಲ್ಲಿ 3 AC ಕೂಪ್ ನೋಡಿದ್ದೀರಾ? ಬರ್ರಿ ನಾನು ತೋರಿಸ್ತೇನೆ ನೋಡ್ರಿ. ವಂದೇ ಭಾರತಲ್ಲಿ ಕೂಪ್ ಅಪ್ಪರ್ ಮಿಡಲ್ ಲೋವರ್, ಅಪ್ಪರ್ ಮಿಡಲ್ ಲೋವರ್. ಇದು ಸಗದಾಗಿದೆ ನೋಡ್ರಿ. ಎಲ್ಲ ಸಿಕ್ಕಿನವರು ಭಾಳ ಖುಷಿ. ಅಂದ್ರೆ 3 AC ಕೂಪ್ ಥರ ನೀವು ಫಸ್ಟ್ ಟೈಮ್ ನೋಡತ್ತೀರಿ. ಅದು ವಂದೇ ಭಾರತ್ ಸ್ಲೀಪರಲ್ಲಿ ನಮ್ಮ ಭಾರತದ ಮೊದಲನೇ ವಂದೇ ಭಾರತ್ ಸ್ಲೀಪರ್ ನೋಡ್ರಿ. ಸಪ್ರೇಟ ಮಿರರ, ಸಪ್ರೇಟ ನಿಮ್ಗೆ ವಿಂಡೋ ಎಲ್ಲ ಸಪ್ರೇಟ್ ಆಗಿರುತ್ತೆ. ಪ್ರತಿಯೊಂದು ಸೀಟಿಗೆ ಚಾರ್ಜಿಂಗ್ ಸಾಕೆಟ, ಪರ್ಸನಲ್ ಲೈಟ, ಮೊಬೈಲ್ ಇಡೋದು, ಪ್ರತಿಯೊಂದು ಇದಕ್ಕೆ ಅದನ್ನು ನೋಡ್ರಿ. ವೀಕ್ಷಕರೇ, ನಮ್ಮ ಭಾರತದ ಮೊದಲನೇ ವಂದೇ ಭಾರತ್ ಸ್ಲೀಪರ್ ಟ್ರೈನ್ನ ನಿಮ್ಗೆ ವಾಶ್ರೂಮ್ ತೋರಿಸ್ತೀನಿ ಬರ್ರಿ. 2 ಒಂದೇ ಲೈನಿಗೆ ಅದಾವೆ ನೋಡ್ರಿ. ನಾರ್ಮಲ್ ನಮ್ಮ ಇಂಡಿಯನ್ ರೈಲ್ವೇಸ್ದಾಗ ಈ ಕಡೆ 2 ಕಡೆ ಒಂದು ಕಡೆ ಇಂಡಿಯಾನ, ಒಂದು ಕಡೆ ವೆಸ್ಟರ್ನ್ ಇರುತ್ತೆ. ಸೊ 2 ಈ ಕಡೆನೇ ಅದ. ನಾನು ಒಳಗಡೆ ತೋರ್ಸೋಕ್ಕಿಂತ ಮುಂಚೆ ನೋಡ್ರಿ, ಸೇಮ್ ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ಏನು ಡೋರ್ ಹತ್ರ ಎಲ್ಲ ಇನ್ಸ್ಟ್ರಕ್ಷನ್ಸ್ ಇರ್ತಾವೆ. ಟಕ್ ಬ್ಯಾಕ್ ಯೂನಿಟ್ ಏನಾದರೂ ಎಮರ್ಜೆನ್ಸಿ ಇದ್ರೆ ನೀವು ಲೋಕೋ ಪೈಲಟ್ ಜೊತೆಗೆ ಮಾತಾಡ್ಬೋದು. ಸೊ ಪ್ರತಿಯೊಂದು ಇಷ್ಟು ಗಮನ ಇಟ್ಟು ಮಾಡ್ಯಾರೆಲ್ಲ ರೆಡಿ. ನಿಮ್ಗೆ ಹೇಳ್ಬೇಕಂದ್ರೆ ಇಂಟೀರಿಯರ್ ಎಲ್ಲ ತೋರಿಸ್ತೀನಿ. ಬರೀ ಒಂದು ಸರಿ ವಾಶ್ರೂಮ್ ತೋರಿಸ್ತೀನಿ. ನ್ಯೂ ಕೋಚ್ ಬಿಹಾರ್ಗೆ ಎಂಟ್ರ್ ಆಗ್ತಿದ್ದೀವಿ ನೋಡ್ರಿ. ಇಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ. ಇವಾಗ ನಾವು ಬಂದ್ಬಿಡ್ತಾ ಇದ್ದೀವಿ ನ್ಯೂ ಕೋಚ್ ಬಿಹಾರ್ ರೈಲ್ವೆ ಸ್ಟೇಷನ್. ಇಲ್ಲೂ ಎಲ್ಲ ಜನರ ಕೈಯಾಗ ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡತ್ತಾರೆ. ಸೊ ಎಲ್ಲ ಮಸ್ತ್ ಎಂಜಾಯ್. ಲೈಕ್ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರ್ತದೆ, ಒಂದೇ ಭಾರತ್ ಸ್ಲೀಪರ್ ಇವತ್ತು ಇನಾಗ್ರೇಷನ್ ಅದು ಹೆಂಗದಪ್ಪ ನೋಡೋಣ ಅಂತ ಎಲ್ಲರೂ ಬಂದು ನಿಂತು ನೋಡ್ತಾ ಇರ್ತಾರೆ, ವೀಡಿಯೋ ಮಾಡ್ಕೊತಿರ್ತಾರೆ, ಫೋಟೋ ಇಳಿಸ್ಕೊತಾ ಇರ್ತಾರೆ. ಸೊ ಅದೇ ರೀತಿ ಎಲ್ಲ ಕಡೆ ನಮಗೆ ಹಿಡ್ಕೊಂಡು ಎಲ್ಲ ಕಡೆ ನೋಡ್ರಿ ಸ್ಟಾಫ್ ಕೂಡ ಎಲ್ಲ ಇದು ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ನೋಡಿ ವೀಕ್ಷಕರೇ, ಎಲ್ರಿಗೂ ಒಂದು ಇದು ಇರುತ್ತೆ ಖುಷಿ. ಸೊ ವೀಕ್ಷಕರೇ, ನ್ಯೂ ಕೋಚ್ ಬಿಹಾರಿಂದ ಬಿಡ್ತಾ ಇದೆ ನೋಡ್ರಿ. ಎಲ್ಲ ಫಂಕ್ಷನ್ಸ್ ಅರೇಂಜ್ ಆಗಿದೆ. ಮುಂದೆ ಇನಾಗ್ರೇಷನ್ ಭಾರತ ಮೊದಲನೇ ವಂದೇ ಭಾರತ್ ಸ್ಲೀಪರ್ ನೋಡ್ರಿ ವೀಕ್ಷಕರ. ಎಲ್ಲ ಮಕ್ಕಳು ಬಂದರೆ ನೋಡ್ರಿ. ವಾ 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 ನೋಡ್ರಿ, ಇಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ನೋಡ್ರಿ. ಆಗ್ತಾ ಇದೆ, ಹೆಂಗೆ ಕಾಣಿಸ್ತದೆ ನೋಡ್ರಿ. ಭಾರತದ ಮೊದಲನೇ ವಂದೇ ಭಾರತ್ ಸ್ಲೀಪರ್ ಟ್ರೈನ್ ವಿಂಡೋ ಇಂದ ನೋಡ್ರಿ. ವಿಂಡೋದಾಗ ನೋಡ್ರಿ, ಮತ್ತೆ ರಿಯಲ್ ಆಗಿ ನೋಡ್ರಿ ಎಷ್ಟು ಸಖತ್ತಾಗಿ ಕಾಣಿಸ್ತದೆ ನೋಡ್ರಿ. ಇಲ್ಲಿ ವಿಂಡೋದಾಗ ಎಷ್ಟು ಮಸ್ತ್ ಕಾಣುತ್ತೆ. ನಿಮಗೆ ಅಂದಿದ್ದಲ್ಲ 5:05 ನಿಮ್ಗೆ ಟೈಮ್ ಕಾಣಿಸ್ತದೆ. 5:05 ಅನ್ನೋಷ್ಟ್ರಾಗ ಜಲ್ದಿನೇ ಕತ್ಲಾಗ ಸ್ಟಾರ್ಟ್ ಆಗ್ತದಂತ. ಸೊ ಆಗ್ತದೆ ನೋಡ್ರಿ. ಇವತ್ತು ಮಾಲ್ದಾ ಟೌನಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರೇನು ಇನಾಗ್ರೇಷನ್ ಮಾಡಿದಾರಲ್ಲ, ಅದು ಇವಾಗ ಬರ್ತಾ ಇದೆ ಅಂತೆ. ಸೊ ಸ್ಲೋ ಮಾಡ್ತಾ ಇದ್ದಾರೆ ನೋಡೋಣ. ಆ ಕಡೆಯಿಂದ ಅಂದರೆ ಈ ಕಡೆ ಕಾಮಾಖ್ಯ ಟು ಹಾವಡಾ ಇದು ಹೋಗ್ತಾ ಇದೆ. ಹಾವಡಾದಿಂದ ಆ ಕಡೆ ಕಾಮಾಖ್ಯ ಕಡೆ ಬರುವ ವಂದೇ ಭಾರತ್ ಸ್ಲೀಪರ್ ಟ್ರೈನ್ ಬರ್ತಾ ಇದೆ. ಸೊ ವೇಟ್ ಮಾಡ್ತಾ ಇದ್ದೀವಿ. ಸೊ ಟೈಮ್ ಬಂದುಬಿಟ್ಟು ನೋಡ್ರಿ, ಇವಾಗ 5:45 ಆಗ್ತಾ ಇದೆ. ಸೊ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಲೈಟ್ ಎಲ್ಲ ಆಫ್ ಮಾಡಿದ್ದೀವಿ ನೋಡ್ರಿ. ಒಂದು ಬ್ರಿಡ್ಜ್ ಕ್ರಾಸ್ ಆಗ್ತಾಯಿದ್ದೀವಿ. ಸೊ ಸ್ವಲ್ಪ ಬೆಳಕಿದ್ರೆ ಭಾರಿ ವ್ಯೂ ಕಾಣಿಸ್ತಿತ್ತು ಬ್ರಿಡ್ಜ್ ಇತ್ತು. ಚಲೋ ನೋಡೋಣ. ಅದನ್ನು ಲೈಟ್ಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ, ನೋಡೋಣ ಹೇಗಿರುತ್ತೆ ಅಂತ. ವೀಕ್ಷಕರೇ ನೋಡ್ರಿ ವ್ಯೂ. ಏನು ಭಾರತದ ಮೊದಲನೇ ವಂದೇ ಭಾರತ್ ಸ್ಲೀಪರ್ ಏನು ಅಪೋಸಿಟ್ ಸೈಡ್ ಹಾವಡಾ ಅಂದರೆ ಮಾಲ್ದಾಯಿಂದ ಬರ್ತದೆ ನೋಡ್ರಿ. ನಿಮಗೆ ಎಲ್ಲ ಕಾಣಿಸ್ತಾ ಇದೆ ನೋಡ್ರಿ. ಫುಲ್ ಹಾಂಕ್ ಹೆಂಗೆ ಹೊಡಿತಿದ್ದಾರೆ ನೋಡ್ರಿ. ಇದು ಅಪೋಸಿಟ್ ಸೈಡಿಂದ ಏನು ಮಾಲ್ದಾಯಿಂದ ಇವತ್ತು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಏನು ಇನಾಗ್ರೇಷನ್ ಮಾಡಿದಾರಲ್ಲ, ಆ ಕಡೆಯಿಂದ ಇದು ಬರ್ತದೆ ನೋಡ್ರಿ. ವಾವ್, ನೈಟ್ ವ್ಯೂ. ವಾವ್ 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 ವಾವ್.
ವೀಕ್ಷಕರೇ, ಇವಾಗ ನ್ಯೂ ಜಲ್ಪೈಗುರಿ ಜಂಕ್ಷನ್ಗೆ ರೀಚ್ ಆಗ್ತಾ ಇದ್ದೀವಿ. ಸೊ ಇಲ್ಲಿಗೆ ಬರುವ ಟೈಮ್ ಬಂದುಬಿಟ್ಟು 4:40 ಕೊಟ್ಟಿದ್ರು. ಇವಾಗ 6:40 ಆಗಿದೆ, 45 ನಿಮಿಷ ಆಗ್ತಾ ಇದೆ. ಸೊ ನೋಡ್ಬೋದು ಇಲ್ಲೊಂದು 10 ನಿಮಿಷ ಹಾಲ್ಟ್ ಇದೆ. ಇದು ದೊಡ್ಡ ಸ್ಟೇಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನು ಕೆಳಗಡೆ ಇಳಿದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಕತ್ಲಲ್ಲಿ ಏನು ಕಾಣಿಸಲ್ಲ, ಎಲ್ಲ ರಿಫ್ಲೆಕ್ಷನ್ ಆಗ್ತಾಯಿದೆ. ಸೊ ನೋಡಿರಿ, ಹೋಗೋಣ ಹೊರಗಡೆ. ನೋಡಿರಿ, NJP ನ್ಯೂ ಜಲ್ಪೈಗುರಿ ಜಂಕ್ಷನ್, ಭಾರತದ ಮೊದಲನೇ ಒಂದೇ ಸ್ಲೀಪರ್ ನ್ಯೂ ಜಲ್ಪೈಗುರಿಗೆ ಬರ್ತಾ ಇದೆ. ಸೊ ವೀಕ್ಷಕರೇ, ರೈಲ್ವೆ ಸ್ಟೇಷನ್ ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ ಅಂತ ಇಲ್ಲಿ ಎಲ್ಲ ಸೀನಿಯರ್ಸ್ ಅಂತಲೇ ಹೇಳ್ಬೇಕು, ಅವ್ರಿಗೆ ಸೀನಿಯರ್ಸ್ ಎಲ್ಲ ಹೇಳ್ತಾಯಿದ್ರು. ಸೊ ರೆಡಿಯಾಗಿ ನಿಂತಿದ್ದೆ, ಕಾಣಿಸ್ತಾ ಇದೆ. ಸೊ ನೋಡೋಣ ಇಲ್ಲಿ ಹೇಗೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ತೋರಿಸ್ತೀನಿ ವೀಕ್ಷಕರೇ. 200 ಜರ್ನೀಸ್ ಅವ್ರು ನಿಂತಿದ್ರು. ಸೊ ಇಲ್ಲೆಲ್ಲ ಸತ್ಯಭಾಯಿ ಅವರು ಎಲ್ಲ ಏರ್ತಾ ಇದ್ದಾರಂತೆ. ಸೊ ನೋಡೋಣ, ತುಂಬ ಜನ ಎಲ್ಲೂ ನಿಜವಾಗ್ಲೂ ದೊಡ್ಡ ರೈಲ್ವೆ ಸ್ಟೇಷನ್ ನೋಡ್ಬೋದು ನೀವು. ಎಲ್ಲ ಗೆಸ್ಟ್, ಎಲ್ಲ ಜನ, ಎಲ್ಲ ಪಬ್ಲಿಕ್ ಬಂದವ್ರೆ. ಸೊ ವಾ ಫುಲ್ ಒಂದು ಸಂತೋಷದ ವಾತಾವರಣ ಇಲ್ಲೂ ಕೂಡ. ತುಂಬ ಹೊರಗಡೆ ಬರ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ಸತ್ಯಭಾಯಿ, ಮಲ್ಲಾರ್ಭಾಯಿ, MK ಬ್ಲಾಕ್ಸ್ ಎಲ್ಲ ಬಂದು ನಿಂತಿದ್ದಾರೆ. ಸತ್ಯಭಾಯಿ ಇಲ್ಲಿದ್ದಾರೆ ನೋಡ್ರಿ. ಸತ್ಯಭಾಯಿ ಜೊತೆ ಆಮೇಲೆ ಮಾತಾಡೋಣಂತ. ಜಲ್ಪೈಗುರಿ ಅಂತ ರೈಲ್ವೆ ಸ್ಟೇಷನ್, ಬರೀ ಒಳಗಡೆ ಹೋಗೋಣ. ಹೆಸರು ಹಾಯ್ ಬ್ರೋ, ಓಕೆ, ನಾ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲರೂ ಇಲ್ಲಿ ಮೇನ್ ಇರೋರು ಎಲ್ಲರೂ ಏರ್ತಾ ಇದ್ದಾರೆ, ಹತ್ಕೊತಾ ಇದ್ದಾರೆ. ಸೊ ನೋಡ್ರಿ, ಇವರೆಲ್ಲ ನಮ್ಮ ಫ್ರೆಂಡ್ಸ್ ನಿಂತಾರ, ಇಲ್ಲಿ ಫ್ರೆಂಡ್ಸ್ ಆಗಿಬಿಟ್ರೆ ಎಲ್ಲ. ಸೊ ಸದ್ಯಕ್ಕೆ ಫುಲ್ ಲೈಫ್ ಟೈಮ್ ನೋಡ್ರಿ, ಎಲ್ಲ ಅನೌನ್ಸ್ ಮಾಡ್ತಾ ಇದ್ದಾರೆ. ಬರೀ ಒಳಗಡೆ ಹೋಗೋಣ ವೀಕ್ಷಕರೇ. ವೀಕ್ಷಕರೇ, ಅಸಲಿ ಮಜಾ ಅಂದರೆ ಇವಾಗ ಸ್ಟಾರ್ಟ್ ಆಗ್ತಿರೋದು. ಅಂದರೆ ಒಂದೇ ಭಾರತ್ ಸ್ಲೀಪರ್ ಮಾಡಿದ್ದಕ್ಕೆ ಓವರ್ ನೈಟ್ ಜರ್ನಿ ಮಾಡಲಿ ಅಂತ. ಸೊ ಭಾರತ ಮೊದಲನೇ ಒಂದೇ ಭಾರತ್ ಸ್ಲೀಪರ್ ಟ್ರೈನ್ ಇವಾಗಿಂದ ಹೊಸದ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ ಆಗ್ತದೆ. ಇವಾಗಿಂದ ಅಸಲಿ ನಮ್ಮ ವ್ಲಾಗ ಅಸಲಿ ಸ್ಟಾರ್ಟ್ ಹೇಳೋದ ಎಕ್ಸ್ಪೀರಿಯನ್ಸ್ ಹೇಳೋದಂದ್ರೆ ಇವಾಗಿಂದ ನೋಡ್ರಿ. ನಮ್ಮ ಜೊತೆಗೆ ಅದರ मोहित भाई ಮತ್ತು आपका नाम बोल दीजिए, शरद भाई ಅಂತ. ಸೊ ಎಲ್ಲ ದೊಡ್ಡ ದೊಡ್ಡ ಬ್ಲಾಗರ್ಸ್ ನಮ್ಮ ಜೊತೆ ಜರ್ನಿ ಮಾಡತ್ತ. ಚಲೋ ಭಯ್ಯ, ಚಲೋ. ಅಸಲಿ ಒಂದೇ ಭಾರತ್ನ ಇವಾಗ ಶುರು ಮಾಡೋಣ ಅಂತ ಜರ್ನಿನ. ನೋಡ್ರಿ, 7 ಗಂಟೆ ಆಗ್ತತ್ತ. ಇವಾಗ ನಾವು ಜಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಂದರೆ ನ್ಯೂ ಜಲ್ಪೈಗುರಿಯಿಂದ ಇವಾಗ ನೈಟ್ ಜರ್ನಿನ ಶುರು ಮಾಡ್ತಿದ್ವಿ. ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್, ಹೇಗಿಲ್ಲ ಎಲ್ಲ ನಿಮಗೆ ತೋರಿಸ್ತೀನಿ. ಚಲೋ, ಜರ್ನಿನ ಇನ್ನೊಂದು ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಎವ್ರಿ ಒನ್ ಟು ಭಾರತ್ ನಂಬರ್ 1 ಫಸ್ಟ್ ಟೈಮ್ ಒಂದೇ ಭಾರತ್ ಸ್ಲೀಪರ್ ಟ್ರೈನ್ಗೆ ಬನ್ನಿ. ಸೊ ನೋಡ್ರಿ, 7:40 ಆಗ್ತಾ ಇದೆ. ಸೊ ನೆಕ್ಸ್ಟ್ ಇರೋದು ಮಾಲ್ದಾ ಟೌನ್. ಸೊ ನೋಡೋಣ, ಮಾಲ್ದಾ ಟೌನ್ಗೆ ಮುಟ್ಟೋ ಟೈಮ್ ಸ್ವಲ್ಪ ಲಾಂಗೇ ಇದೆ. ಮಾಲ್ದಾ ಟೌನಿಗೆ ಮುಟ್ಟೋ ಟೈಮ್ 10:40 ತೋರಿಸ್ತಾರೆ. ಸೊ ಇಲ್ಲಿ ಬಿಟ್ಟರೆ ನೆಕ್ಸ್ಟ್ ಸ್ಟಾಪ್ ಮಾಲ್ದಾ ಟೌನ್ ಅದ. ಸೊ ಸೆಂಟ್ರಾಗ ಏನು ಊಟ ಕೊಡ್ತಾರೆ, ಏನಿಲ್ಲ, ಏನೇನು ಕೊಡ್ತಾರೆ ಮತ್ತೆಲ್ಲ ನಿಮ್ಗೆ ಜರ್ನಿ ಮಾಡ್ತಾ ನಿಮ್ಗೆ ನನ್ನ ಪ್ರಕಾರ ಕೊಟ್ಟರೆ. ಇವಾಗ ನಾವು ಮಧ್ಯಾಹ್ನ ಅಸ್ಸಾಮಿ ಟ್ರೆಡಿಷ್ನಲ್ ಫುಡ್ನ ಊಟ ಮಾಡಿದ್ವಿ. ಇವಾಗ ಅವರು ಎಷ್ಟು ಜನ ಇದ್ರಿ ಎಲ್ಲ ಕೇಳ್ಕೊಂಡು ಹೋಗಿದ್ದಾರೆ. ಸೊ ಇಲ್ಲ ತಂದೇ ಬಿಟ್ಟರು. ಮೇ ಬಿ ಇದು ನನ್ನ ಅನ್ಸಿನ ಮಟ್ಟಿಗೆ ವೆಸ್ಟ್ ಬೆಂಗಾಲ್ ಆ ಕಡೆದು ಟ್ರೆಡಿಷನಲ್ ಫುಡ್ ಇದೇನೋ ಅಂತ ನೋಡೋಣ. ಈಗ ಬರ್ತಾ ಇದ್ದಾರೆ ನೋಡ್ರಿ. ಸೊ ಸೀರಿಯಸ್ ಹೇಳ್ಬೇಕಂದ್ರೆ ಫುಲ್ ಒಂದು ಏರೋಪ್ಲೇನ್ ಸ್ಟೈಲ್, ಫುಲ್ ಏರೋಪ್ಲೇನ್ ಅಂತ ತಿಳ್ಕೊರ್ ಪೂರ ಹೈಫೈ ಬರ್ತಾ ಇದ್ದಾರೆ ನೋಡ್ರಿ. ನೋಡ್ರಿ, ಮೇಲೆ ಕರ್ಡ, ಮೇಲೆ ಕರ್ಡ, ಚಿಕ್ಕ ಹುಡುಗಿ ಬಂದಿದ್ದಾರೆ. ಸೊ ಊಟ ಸರ್ವ್ ಮಾಡ್ತಾ ಇದ್ದಾರೆ. ಮೇಲೆ ಕರ್ಡ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ನೋಡ್ರಿ. ಈ ಥರ ಪ್ಲೇಟ್ಸ್ ನೋಡಮ್ಮ ಮೇಲೆ ಹೆಂಗಿರ್ತಾರೆ ಹೆಂಗಿಲ್ಲ. ಊಟ ಸರ್ವ್ ಮಾಡ್ತಾ ಇದ್ದಾರೆ. ಸೊ ಟೈಮ್ ನೋಡ್ರಿ 7:30 ಅಂದರೆ 7:45. ಸಾರಿ ನೋಡ್ರಿ, ಇವಾಗ 7:40 ಆಗಿದೆ. ಸೊ ಊಟ ಸರ್ವ್ ಮಾಡ್ತಾ ಇದ್ದಾರೆ ನೋಡ್ರಿ. ಇಲ್ಲಿ ಬ್ರದರಿಗೆ ಕೊಟ್ಟಿದ್ದಾರೆ, ಇಲ್ಲಿ ಕೊಡ್ತಾ ಇದ್ದಾರೆ ಊಟ ಒಂದು. ಚಲೋ, ಥ್ಯಾಂಕ್ ಯು ಭಯ್ಯ.
ಬಂತು ನೋಡ್ರಿ ಫುಡ್ ರಾತ್ರಿದ. ಭಾರತದ ಮೊದಲನೇ ವಂದೇ ಭಾರತ್ ಸ್ಲೀಪರ್ ಟ್ರೈನಲ್ಲಿ ರಾತ್ರಿ ಊಟ ಸರ್ವ್ ಮಾಡಿದ್ದಾರೆ ನೋಡ್ರಿ, ನೀವು ನೋಡ್ಬೋದು ಏನು ಬರೆದಿದ್ದಾರೆ ನೋಡೋಣ. ಸೊ ಚಲೋ, ಇದು ಕನ್ನಡ ಕೊಟ್ಟಿದ್ದಾರೆ. ಇಂಡಿಯನ್ ರೈಲ್ವೆ ಕ್ಯಾಟ್ರಿಂಗ್ ಆ್ಯಂಡ್ ಟೂರಿಸಂ ಕಾರ್ಪೊರೇಷನ್ ಲಿಮಿಟೆಡ್, ಎ ಗೌರ್ಮೆಂಟ್ ಆಫ್ ಇಂಡಿಯಾ ಎಂಟರ್ಪ್ರೈಸ್ ನವರತ್ನ. ವೆಲ್ಕಮ್ ಸ್ವಾಗತ ವಂದೇ ಭಾರತ್ ಸ್ಲೀಪರ್. ಸೊ ಯಾವ್ದು ಫುಡ್ ಏನು ಅಂತ ಮೇಲಂತೂ ಕೊಟ್ಟಿಲ್ಲ, ನೋಡೋಣ. ನಾನು ಅಂದ್ಕೊಂಡೆ ವೆಸ್ಟ್ ಬೆಂಗಾಲ್ ಟ್ರೆಡಿಷನಲ್ ಫುಡ್ ಏನೋ ಅಂತ. ಸೊ ನೋಡೋಣ, ಓಪನ್ ಮಾಡಿಬಿಟ್ಟು ಏನೇನಿದೆ ಏನೇನಿರಲ್ಲ ನಿಮಗೆ ತೋರಿಸ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು, ಅಂದರೆ ಇವಾಗ ಏನು ಹಸು ಇಲ್ಲ, ಜಸ್ಟ್ ಎಲ್ಲ ಹೊಟ್ಟೆ ಲೈಕ್ ಅಂದರೆ ಫುಲ್ ಪ್ಯಾಕ್ ಇದೆ. ಸ್ವಲ್ಪ ಹೊತ್ತು ಬಿಟ್ಟು ನಿಮ್ಗೆ ತೋರಿಸ್ತೀನಂತ. ಸೊ ಇನ್ನು ಈ ಸ್ಟೇಷನಲ್ಲಿ ಇದ್ದೀವಿ. ಈ ಸ್ಟೇಷನ್ ಬಿಟ್ಟಿದ್ಮ್ಯಾಗ ನೆಕ್ಸ್ಟ್ ಮಾಲ್ದಾ ಟೌನ 10:45 ಸುಮಾರು ಕೊಟ್ಟಿದ್ದಾರೆ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ಇನಾಗ್ರೇಷನ್ ಜರ್ನಿ ಇದೆಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಹಾಗೆ ಇರ್ತದೆ, ನೋ ಪ್ರಾಬ್ಲಮ್. ಸೊ ರಾತ್ರಿ ಊಟ ಬಂದಿದೆ, ಆದಷ್ಟು ಜಲ್ದಿ ನಿಮ್ಗೆ ತೋರಿಸ್ತೀನಂತ. ಸಿಗೋಣ್ರಿ. ವೀಕ್ಷಕರೇ, ಇವಾಗ 8:30 ಆಗದ ಟೈಮ್, ನಿಮಗೆ ತೋರಿಸ್ತೀನಂತ. ಸೊ ಇವಾಗ ನಾವು ಊಟ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಸೊ ಓಪನ್ ಮಾಡಿ ತೋರಿಸ್ತೀನಿ, ಮತ್ತು ಊಟ ಮಾಡಿದ್ರು ಟೇಸ್ಟ್ ಮಾಡಿಬಿಟ್ಟು ಭಾರತ ದೇಶದ ಮೊದಲನೇ ವಂದೇ ಭಾರತ್ ಸ್ಲೀಪರ್ನಲ್ಲಿ ಕೊಟ್ಟಿರೋ ಊಟ ಇನ್ನೊಮ್ಮೆ ರಾತ್ರಿ ಊಟ. ಸೊ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಬನ್ನಿ ವೀಕ್ಷಕರು, ಓಪನ್ ಮಾಡೋಣ. ಬರ್ರಿ, ಓಪನ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು, ಪ್ಯಾಕಿಂಗ್ ಮಸ್ತ್ ಅದ. ಪ್ಯಾಕಿಂಗ್ ಅಂತ ಜಬರ್ದಸ್ತಿ ಅದ. ಸ್ಪೂನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದು ಆರಾಮಂತ ತೋರಿಸಿ ಏನೇನಿದೆ ಅಂತ ನೋಡ್ರಿ ವೀಕ್ಷಕರೇ. ಸ್ವೀಟ್ ಕಾಣತ್ತದ. ಸೊ ಇಲ್ಲಿ ಸ್ವೀಟ್ ಕಾಣತ್ತದ, ರೈಸ್ ಮತ್ತು ಏನು ಪಿಕಲ್ ಥರ ಅದ, ಇಲ್ಲೊಂದು ಪಿಕಲ್ ಥರ ಅದ, ಪನ್ನೀರ್ ಸಬ್ಜಿ ಅದ, ಮತ್ತು ರೋಟಿ ಏನೋ ಕಾಣಿಸ್ತದ. ಇದನ್ನು ಸಬ್ಜಿ ದಾಲ್ ಏನೇನದ ಎಲ್ಲ ಓಪನ್ ಮಾಡಿಬಿಟ್ಟೆ ನಿಮ್ಗೆ ವೀಕ್ಷಕರೇ. ನೋಡ್ರಿ, ಭಾರತದ ಮೊದಲನೇ ವಂದೇ ಭಾರತ್ ಸ್ಲೀಪರಲ್ಲಿ ರಾತ್ರಿ ಊಟ ಕೊಟ್ಟಿದ್ದಾರೆ. ನಾನು ಅನ್ಕೋತೀನಿ ವೆಸ್ಟ್ ಬೆಂಗಾಲ್ ಟ್ರೆಡಿಷ್ನಲ್ ಫುಡ್ ಇದ್ದಿರ್ಬೋದು ಅಂತ. ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿರಿ. ಸ್ವೀಟ್ ಅದ, ರೈಸ್ ಇದೆ. ಸೊ ಇದು ಒಂಥರ ಪಿಕಲ್ ಇದೆ ಸ್ಪೆಷಲ. ಇದನ್ನೂ ಒಂದು ಪಿಕಲ್ಲ, ಸಬ್ಜಿ ಪನ್ನೀರ್ ಮಟ್ರ ಅಂದರೆ ಕರಿ, ಇದನ್ನೊಂದು ಸಬ್ಜಿ ಇದೆ. ಸೊ ದಾಲ್ ಕಾಣಿಸುತ್ತೆ, ಚಪಾತಿ. ಸೊ ಟೇಸ್ಟ್ ಮಾಡಿಬಿಟ್ಟು ಹೇಳೋಣ. ಮತ್ತು ಮೊಸರು ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ ಇಲ್ಲಿ. ಸೊ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಬನ್ನಿ ವೀಕ್ಷಕರೇ. ಒಂದು ತೋರಿಸ್ಬೇಕಂತ ಅಂದರೆ ಏನೆಲ್ಲ ಕಟ್ಲೆಟ್ಸ್ ಇದು ಕೊಟ್ಟಿದ್ರಲ್ಲ. ಸೊ ಪಾಕೆಟಲ್ಲಿ ಊಟ ಜೊತೆ ನಾನು ಸ್ಪೂನ್ ಅದು ತೊಗೊಳಕ್ಕೆ ಓಪನ್ ಮಾಡಿದೆ. ಅದ್ರ ನೋಡ್ರಿ ಸ್ಪೆಷಲ್, ನನಗೆ ಗೊತ್ತಿರಲಿಲ್ಲ ನಿಜವಲ್ಲೂ, ನಾನು ನೋಡಿರಲಿಲ್ಲ ಯಾರ್ದು. 2 ಸಾಲ್ಟ್ ಚಿಕ್ಕ ಚಿಕ್ಕ ಪಾಕೆಟ್. ಊಟ ಆದ್ಮೇಲೆ ಮೌತ್ ಫ್ರೆಶ್ನೆಸ್ ಸಲಕ್ಕೆ ಪಾಸ್ ಕೊಟ್ಟಿದ್ದಾರೆ, ಸ್ಟಿಕ್ ಕೊಟ್ಟಿದ್ದಾರೆ, ಟಿಶ್ಯೂ ಪೇಪರ್ ಕೊಟ್ಟಿದ್ದಾರೆ. ವಾ ಗ್ರೇಟ್, ಸಲ್ಯೂಟ್ ಟು ಇಂಡಿಯನ್ ರೈಲ್ವೇಸ್. ಸೀರಿಯಸ್ಲಿ ಇನ್ನೊಮ್ಮೆ ಧನ್ಯವಾದ ಹೇಳ್ತೀನಿ ಇಂಡಿಯನ್ ರೈಲ್ವೇಸ್ಗೆ, ಮತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ, ಮತ್ತು ರೈಲ್ವೆ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ಜಿ ಅವರಿಗೆ. ಸೊ ಎಲ್ರಿಗೆ ಧನ್ಯವಾದಗಳು. ಮಸ್ತ್ ಅದ. ಸೊ ನೋಡೋಣ, ಇನ್ನು ಕಮರ್ಷಿಯಲ್ದಾಗ ಜರ್ನಿದಾಗ ಎಲ್ಲ ಇದೇ ಥರ ಇರುತ್ತೆ. ಹೆಂಗೆಲ್ಲ ಒಂದಿಲ್ಲ ಒಂದು ದಿವಸ ನಾವು ಜರ್ನಿ ಮಾಡೋಣ ಅಂತ. ಬರ್ರಿ ಇವಾಗ ಊಟ ಮಾಡಿಬಿಟ್ಟು ಟೇಸ್ಟ್ ಇದೆ ಹೇಗಿದೆ ಅಂತ. ಫಸ್ಟ್ ಸ್ವೀಟಿಂದ ಸ್ಟಾರ್ಟ್ ಮಾಡೋವಂತ ಬರ್ರಿ. ಏನಿದೆ, ರಸಗುಲ್ಲ ಐತಿ ನೋಡ್ರಿ. ವಾ 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 ತಿಂದು ನೋಡೋಣ ಬರ್ರಿ. There is no words about rasgulla. Words ಇಲ್ಲ. ಸೊ ನೆಕ್ಸ್ಟ್ ಏನು ಮಾಡೋಣ ಚಪಾತಿ ಟೇಸ್ಟ್ ಮಾಡೋಣ. ಸೊ ಪಿಕಲ್ 2 ಅದಾವ, ಯಾವುದಾದ್ರು ಒಂದೇ ತಿನ್ನೋಣ. ಇದು ಪ್ಯಾಕ್ ಇದೆ ಇರಲಿ. ಸೇಮ್ ಮಧ್ಯಾಹ್ನ ಅಂದ್ರೆ ಸೇಮ್ ಪ್ಯಾಕ್ ಇರೋದು, ಆಮೇಲೆ ಪಿಕಲ್ ತಿಂತೀವಿ. ಸೊ ಇದು ಇದೆ, ಟೇಸ್ಟ್ ಮಾಡಿಬಿಟ್ಟು ನೋಡೋಣ ಬರ್ರಿ. वो अपना वो भिलवाड़ा वाला वो एयरपोर्ट पे काम करता है, मिला मेरे को. अरे मैं बोर्डिंग करने गया, सीधा बंदा वही ಲೆಮನ್ ಮತ್ತೆ थोड़ी देर बाद ಹಸಿರು ಮೆಣಸಿನ್ಕಾಯಿ ನೋಡ್ರಿ ನಿಮಗೆ ಕಾಣಿಸ್ತಿರ್ಬೋದು. ಚೆನ್ನಾಗೈತೆ ಟೇಸ್ಟ್, ಸ್ಪೈಸಿ. ಟೋಟಲಿ ಹೇಳ ಮಧ್ಯಾಹ್ನ ಫುಡ್ ಸ್ಪೈಸಿ ಅಷ್ಟೇನು ಇರಲಿಲ್ಲ, ಮೀಡಿಯಮ್ ಇತ್ತು. ಇದು ಸ್ಪೈಸಿ ಅನ್ಸತ್ತದ. ನೋಡಮ್ಮ, ಇದು ಮತ್ತೆ ಸಬ್ಜಿ ಕರಿ ಎಲ್ಲ ಟೇಸ್ಟ್
ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಬರ್ರಿ. ಎರಡು ಚಪಾತಿ ಕೊಟ್ಟಿದ್ದಾರೆ. ಇದು ನೋಡೋಣ ಫಸ್ಟ್ ಯಾವುದದ ಗೋಬಿ ಎಲ್ಲ ಮಿಕ್ಸ್ ಇರೋ ಸಬ್ಜಿ ಅದ ಬರ್ರಿ. प्राइम मिनिस्टर जब आते हैं ना तो ये पेड़ होना जरूरी है, वरना एंट्री नहीं मिलती। ನಾನು ಒಬ್ರು ರೆಫರ್ ಮಾಡೋದು ಫಸ್ಟ್ ಇದರಿಂದ ಸ್ಟಾರ್ಟ್ ಮಾಡಿ ಸಬ್ಜಿಯಲ್ಲಿ ಚೆನ್ನಾಗಿದೆ. ಒಂದು ಡಿಫ್ರೆಂಟ್ ಟೇಸ್ಟ್. ನಾನು ಅನ್ಕೊತಾ ಇದ್ದೀನಿ ವೆಸ್ಟ್ ಬೆಂಗಾಲಿ ಟ್ರೆಡಿಷನಲ್ ಫ್ರೂಟ್ ಇರ್ಬೋದು ಅಂತ, ಯಾಕಂದರೆ ಆಸಾಮ್ ಮತ್ತು ವೆಸ್ಟ್ ಬೆಂಗಾಲ್ ಅಂತ ಇದ್ರ ಮೇಲೆ ಕೊಟ್ಟಿದ್ರಲ್ಲ ಮಧ್ಯಾಹ್ನ. ಸೊ ಮಧ್ಯಾಹ್ನ ಅಂತೂ ಆಸಾಮ್ ಟ್ರೆಡಿಷನಲ್ ಫ್ರೂಟ್ಸ್ ಕೊಟ್ಟಿದ್ರು. ಸೊ ಇವಾಗ ವೆಸ್ಟ್ ಬೆಂಗಾಲ್ ಟ್ರೆಡಿಷನಲ್ ಫ್ರೂಟ್ ಕೊಟ್ಟಿರ್ಬೋದು ಅಂತ ನಾನು ಅನ್ಕೊಂಡಿರ್ತೀನಿ. ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ನಾನು ಗೊತ್ತಾದ್ರೆ ನಾನು ನಿಮ್ಗೆ ತಿಳಿಸ್ತೀನಿ ಅಂತ. ಸೊ ಮ್ಯಾಕ್ಸಿಮಮ್ ಇರ್ಬೋದು. ಸೊ ದಾಲ್ ಟೆಸ್ಟ್ ಮಾಡ್ಬೋದು. ಪನ್ನೀರ್ थोड़ी लगाएंगे पैसे यार इसमें 16 Pro Max अभी लिया था तब हमारे को तो कौन सा कलर कितने का पड़ा ये बड़ा सा 1.15 ತುತ್ತು ಬಾಯಿಗಿಡ ತಕ್ಷಣ ಜಸ್ಟ್ ಒಂದು ಸರಿ ಎರಡು ಸರಿ ಇದು ಮಾಡಿದ ತಕ್ಷಣ ಒಂದು ಹೊಸ ಥರ ಫ್ರೆಶ್ನೆಸ್ ಅಂದ್ರೆ ಒಂದು ರುಚಿನೇ ಬೇರೆ ಥರ ಬಂದ್ಬಿಡ್ತು ನೋಡ್ರಿ ಪನ್ನೀರಿಂದ. ಮಸ್ತ್ ಐತಿ ಇದನ್ನು. ನಾನು ಹೇಳ ನಂಗೆ ಇಷ್ಟ ಆಗ ಸ್ವೀಟ್ ಆಬ್ವಿಯಸ್ಲಿ ಇಷ್ಟ ಆಗೈತಿ. ಇದು ಪಿಕಲ್ ದೆನ್ ಇದು ನೆಕ್ಸ್ಟ್ ಇದು ಕಾಂಬಿನೇಷನ್ ನೋಡಮ್ಮ. ರೈಸ್ ಪಲಾವ್ ಐತೆ ನೋಡ್ರಿ, ವೆಜ್ ಪಲಾವ ನೋಡಮ್ಮ. मेरी बैटरी पूरी खराब हो जाएगी। 6 महीने क्वालिटी तो नोट रही है। 6 महीना चला दिया, ऊपर चला दिया 1 पॉइंट 2 साल में 1 पॉइंट गिर गया। ನಾವು ಹಿಂಗೆ ನಮ್ಮ ಕನ್ನಡದ ನಾವು ಮೆಲಿತಾ ಇದ್ದಾರೆ ಹಿಂಗೆ ನಾವು ಇದು ಮಾಡ್ತಾ ಇದ್ದಾರೆ. ಫ್ಲೇವರ್ ಹೊಡಿತಾ ಇದೆ ರೈಸ್ ಅಂದರೆ ಒಂಥರ ಸ್ವೀಟ್ ಅಂದರೆ ರುಚಿ ಅಂದರೆ ಚೆನ್ನಾಗಿದೆ. ಒಂಥರ ರುಚಿಕರವಾಗಿದೆ ನಿಮ್ಗೆ ಹೇಳ್ಬೇಕಂದ್ರೆ. ಓವರಾಲ್ ಚೆನ್ನಾಗೈತೆ. ಸೊ ಕರಡೆ ಹೆಂಗದ ಸಪ್ಪದ ಹೆಂಗಿದೆ ನೋಡೋಣ. ಓಕೆ ಚೆನ್ನಾಗೈತೆ. ಸೊ ನೋಡ್ರಿ ವೀಕ್ಷಕರೇ, ಪೂರ್ತಿ ಎಲ್ಲ ನಾವು ಊಟ ಮಾಡಿಬಿಟ್ಟು ನೆಕ್ಸ್ಟ್ ನಿಮ್ಗೆ ಸಿಗ್ತೀವಿ. ಇಲ್ಲೊಂದು ರೈಲ್ವೆ ಸ್ಟೇಷನ್ ಬಂದಿದೆ ನೋಡ್ರಿ, ಯಾವುದಂತ ಗೊತ್ತಿಲ್ಲ. ಊಟ ಮಾಡ್ತಾ ಇದ್ದೀನಿ. ಬರ್ರಿ ಊಟನ ಫಿನಿಶ್ ಮಾಡಿಬಿಟ್ಟು ನಿಮ್ಮ ಜೊತೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಮತ್ತು ಇನ್ನೊಂದು ಇದು ಸ್ಪೆಷಲ್ ನೈಟ್ ಜರ್ನಿ ಇದೆ ಅಲ್ಲ. ಸೊ ನೈಟ್ ಜರ್ನಿ ಎಕ್ಸ್ಪೀರಿಯನ್ಸ್ ಹೇಗಿದೆ, ಹೇಗಿಲ್ಲ, ಮಲ್ಕೊಂಡಿರೋರಿಗೆ ಅಥವಾ ಮಲಗಿರೋರಿಗೆ ಯಾರು ಎದ್ದು ಸ್ಟಾರ್ಟಿದ್ರೆ ಮಾತಾಡ್ಸೋಣ ಅಂತ. ಬರ್ರಿ ವೀಕ್ಷಕರೇ, ಊಟ ಮಾಡಿಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ವೀಕ್ಷಕರೇ, ಇವಾಗ ಟೈಮ್ ಬಂದುಬಿಟ್ಟು ನೋಡ್ರಿ ಎಷ್ಟಾಗ್ತಾ 11 ಗಂಟೆ ಆಗ್ತಾ ಇದೆ. ಸ್ವಲ್ಪ ಇದು ಬ್ಲರ್ ಆಗಿ ಕಾಣಿಸ್ತಾ ಇದೆ. 11 ಗಂಟೆ ಆಗ್ತಾ ಇದೆ. ಸೊ ನೆಕ್ಸ್ಟ್ ಬರೋದು ಮಾಲ್ದಾ ಟೌನ್ ನೋಡ್ರಿ. ಲೈಟ್ ಎಲ್ಲ ಆಫ್ ಮಾಡಿದ್ಮ್ಯಾಗ ಇವೆರಡು ಚಿಕ್ಕ ಲೈಟ್ ಹಾಕಿದ್ಮ್ಯಾಗ ಎಷ್ಟು ಮಸ್ತ್ ಕಾಣಿಸ್ತದೆ ನೋಡ್ರಿ. ಲೈಟ್ ಕಲರ್ ನೋಡ್ರಿ, ಸೀರಿಯಸ್ಲಿ ವೀಕ್ಷಕರೇ, ಇವಾಗ ಮಾಲ್ದಾ ಟೌನ್ಗೆ ನಾವು ಎಂಟ್ರ್ ಆಗ್ತಾ ಇದ್ದೀವಿ. ನಿಮಗೆ ಕಾಣಿಸ್ತಾ ಇರ್ಬೋದು ಮಾಲ್ದಾ ಟೌನ್ ಎಂಬುದು ವೆಸ್ಟ್ ಬೆಂಗಾಲಲ್ಲಿ ಬರುತ್ತೆ. ಏನು ಇವತ್ತು ಬೆಳಿಗ್ಗೆ ಈ ಕಡೆಯಿಂದ ಅಂದರೆ ವೆಸ್ಟ್ ಬೆಂಗಾಲಿಂದ ಆಸಾಮ್ಗೆ ಕಾಮಾಖ್ಯವರೆಗೆ ಹೋಗುವ ಭಾರತದ ಮೊದಲನೇ ವಂದೇ ಭಾರತ್ ಸ್ಲೀಪರ್ ಟ್ರೈನ್ ನಮ್ಮ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇನಾಗ್ರೇಷನ್ ಮಾಡಿದ್ರಲ್ಲ, ಏನು ನಮಗೆ ಸೆಂಟ್ರಲ್ಲಿ ಸಿಕ್ಕಿದೆ. ನಾನು ಅದು ನಿಮಗೆ ಇದು ತೋರಿಸಿದ್ದೀನಿ, ರೀಲು ಹಾಕಿದ್ದೀನಿ ಮತ್ತು ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಆ ಟ್ರೈನ ಇಲ್ಲಿಂದನೇ ಇನಾಗ್ರೇಷನ್ ಮಾಡಿದರೆ ನಿಮಗೆ ಕಾಣಿಸಿರೋದು. ಇಲ್ಲೂ ಕೂಡ ತುಂಬ ಜನ ಭಾಳ ಖುಷಿಲಿಂದ ಎಲ್ಲ ರೀಲ್ಸ್, ವಿಡಿಯೋ, ಫೋಟೋ ಎಲ್ಲ ಮಾಡ್ಕೊತಾ ಇರೋ ನೋಡ್ರಿ ವೀಕ್ಷಕರೇ. ಟೈಮ್ ಬಂದ್ಬಿಟ್ಟು 11 ಆಗಿ 11 ನಿಮಿಷ ಆಗಿದೆ. ಆ್ಯಕ್ಚುಲಿ ಟೈಮ್ ಕೊಟ್ಟಿದ್ರು 10 ಆಗಿ 15 ನಿಮಿಷ. ಕಾಣಿಸರು ಇಲ್ಲಿ ಸ್ವಲ್ಪ ಜನ ಇಳಿತಾ ಇದ್ದಾರೆ ಮಾಲ್ದಾ ಟೌನಲ್ಲಿ. ಸ್ವಲ್ಪ ಚೆನ್ನಾಗಿ ಇರ್ತದೆ. ಸ್ವಲ್ಪ ಜನ ಬ್ಲಾಗರ್ಸ್ ಅಂದ್ರೆ ಹೊರಗಡೆ ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಹೊರಗೊಂಡ್ರೆ ಬರ್ರಿ ನಾವು ಹೋಗೋಣ.
ವೀಕ್ಷಕರೇ, ಇವಾಗ ನಾವು ಮಾಲ್ದಾ ಟೌನ್ ರೈಲ್ವೆ ಸ್ಟೇಷನ್ ಹೊರಗಡೆ ಬರ್ತಾ ಇದ್ದೀವಿ ನೋಡ್ರಿ. ಪ್ಲಾಟ್ಫಾರ್ಮ್ ವಾ ಫುಲ್ ಕಲರ್ಫುಲ್ ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡ್ರಿ. ವಾ ಫುಲ್ ಡೇದಾಗ ರಾತ್ರಿ ಎಷ್ಟು ಜನ ಡೇದಾಗ ಹೆಂಗೆ ಕಾಣಿಸ್ತಾರೆ ಲೆಕ್ಕ ಹಾಕ್ರಿ. ಇಲ್ಲಿಂದ ನೋಡ್ರಿ ಅಪೋಸಿಟ್ ಟ್ರೈನ್ ಅಂದರೆ ಏನು ವೆಸ್ಟ್ ಬೆಂಗಾಲಿಂದ ಅಸ್ಸಾಂವರೆಗೆ ಏನು ಕಾಮಾಖ್ಯವರೆಗೆ ಏನು ಇನ್ನೊಂದು ವಂದೇ ಭಾರತ್ ಸ್ಲೀಪರ್ ಇದೆಯಲ್ಲ ಅಪೋಸಿಟ್, ಅದು ಇಲ್ಲಿಂದನೇ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಫ್ಲಾಗ್ ಆಫ್ ಮಾಡಿರೋದು. ಮತ್ತು ಅಲ್ಲಿಂದ ಏನು ಕಾಮಾಖ್ಯದಲ್ಲಿ ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿಗಳು ಫ್ಲಾಗ್ ಆಫ್ ಮಾಡಿದ್ದಾರೆ ವೀಕ್ಷಕರ. ಎಷ್ಟು ಭಾರಿ ಮೊಹಲ್ಲ ಅಂದ್ರೆ ಎಷ್ಟು ಭಾರಿ ಡೆಕೋರೇಷನ್ ಮಾಡೋದ್ರೆ ವಾ ಚಲೋ ನೋಡ್ರಿ ನೀವು ಇನ್ನೊಮ್ಮ ನೋಡ್ರಿ. ಪೆಟ್ಸ್ ತರ್ಬೋದು, ಪೆಟ್ಸ್ ಇದೆ ನೋಡ್ರಿ. ವೀಕ್ಷಕರೇ, ಟೈಮ್ ಬಂದುಬಿಟ್ಟು ನೋಡ್ರಿ 12 ಗಂಟೆ ಆಗ್ತಾಯಿದೆ ರಾತ್ರಿಗೆ. ನಾವು ಇವತ್ತು ಭಾರತದ ಮೊದಲನೇ ವಂದೇ ಭಾರತ್ ಸ್ಲೀಪರ್ ಟ್ರೈನಲ್ಲಿ ಪ್ರಯಾಣ ಮಾಡತ್ತೀವಿ. ಬೆಡ್ಶೀಟ್ ಬ್ಲ್ಯಾಂಕೆಟ್ ಎಲ್ಲ ಮಲ್ಗಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಪಿಲ್ಲೋ ಕೊಟ್ಟಿದ್ದಾರೆ, ವೈಟ್ ಬೆಡ್ಶೀಟ್ ಏನು ಮುಂಚೆ ಕೊಡ್ತಾ ಇದ್ರಲ್ಲ ಅದೇ ಥರ ಕೊಡ್ತಾ ಇದ್ದಾರೆ. ಇಲ್ಲಿ ಚೇಂಜ್ ಏನು ಮಾಡಿದ್ದಾರೆ ಅಂದರೆ ಬ್ಲ್ಯಾಂಕೆಟ್ಗೆ ಕವರ್ ಕೊಟ್ಟಿದ್ದಾರೆ. ಈ ಸರಿ ಈ ಥರ ಚೇಂಜಸ್ ಮಾಡಿದ್ದಾರೆ. ಇದು ಕವರ್ ಥರ ಕೊಟ್ಟಿದ್ದಾರೆ ವೀಕ್ಷಕರೇ. ಇದು ಚೇಂಜಸ್ ಇಲ್ಲಿ ಎಲ್ಲ ರೆಡಿಯಾಗಿ ಮಾಡ್ಕೊಂಡಿದ್ದಾರೆ. ಬ್ಲ್ಯಾಂಕೆಟ್ ಚೇಂಜ್ ಆಗಿರೋದು ಮತ್ತು ಕ್ವಾಲಿಟಿನೂ ಚೇಂಜ್ ಆಗಿದೆ. ಇದಕ್ಕೆ ಕವರ್ ಇದು ಆ್ಯಸ್ ಯೂಸ್ವಲ್ ಹಾಗೆ ಇದೆ. ಒಂದು ಪಿಲ್ಲೋ ಈ ಥರ ಇದೆ ನೋಡ್ರಿ. ಸೊ ಇವತ್ತು ರಾತ್ರಿ 12 ಗಂಟೆ ಆಗತ್ತದ, ತುಂಬ ಸುಸ್ತವಾಗಿದೆ. ಸೊ ವೀಕ್ಷಕರೇ, ಸಿಗೋಣ ನಿಮಗೆ ಹೌಡಾ ರೈಲ್ವೆ ಸ್ಟೇಷನಲ್ಲಿ. ಅಲ್ಲಿವರೆಗೆ ಶುಭರಾತ್ರಿ. ನೋಡ್ರಿ ವೀಕ್ಷಕರೇ, ರಾತ್ರಿ ಎಲ್ಲ ಲೈಟ್ ಆಫ್ ಮಾಡಿದ್ವಿ. ಚಿಕ್ಕ ಲೈಟ್ ಅಷ್ಟೇ ಆನ್ ಮಾಡಿದ್ವಿ ನೋಡ್ರಿ. ಈ ಥರ ಕಾಣಿಸ್ತಾ ಇದೆ ನೋಡ್ರಿ. ಎಷ್ಟು ಸುಂದರವಾಗಿ ಕಾಣಿಸ್ತದೆ ಎಲ್ಲ ರಾತ್ರಿಗೆ ವಂದೇ ಭಾರತ್ ಸ್ಲೀಪರ್. ಸೊ ಲೈಟ್ ಆಫ್ ಮಾಡಿದ್ವಿ, ಈ ಥರ ಡಿಸೈನ್ ಮಾಡಿದ್ದಾರೆ ನೋಡ್ರಿ ಲೈಟಿಂದ. ಇನ್ನೊಂದು ಫಸ್ಟ್ ಎ ಸಿ ತೋರ್ಸೋಕ್ಕಾಗಿಲ್ಲ ವೀಕ್ಷಕರೇ, ತುಂಬ ರಶ್ ಇತ್ತು ಮತ್ತು ಎಲ್ಲ ಕಡೆ ಎಲ್ಲ ಫುಲ್ ಪ್ಯಾಕ್ ಆಗಿತ್ತು. ಸೊ ಲೇಟ್ನೂ ಆಗಿತ್ತು. ಸೊ ನಿಮಗೆ ನೆಕ್ಸ್ಟ್ ನಾ ಕಮರ್ಷಿಯಲ್ ರನ್ ಮಾಡುವಾಗ ಫಸ್ಟ್ ಎ ಸಿ ತೋರಿಸ್ತೀನಿ. ಏನು ಜಾಸ್ತಿ ಚೇಂಜಸ್ ಇಲ್ಲ. ಡೋರ್ ಇರುತ್ತೆ, ಟ್ರಾನ್ಸ್ಪರೆಂಟ್ ಗ್ಲಾಸ್ ಇದೆ, ಮತ್ತು ಮೇಲೆ ಹತ್ತಕ್ಕೆ ಮೆಟ್ಟಲ್ ಥರ ಮಾಡಿದ್ದಾರೆ ಒಂದಷ್ಟೇ, ಮತ್ತು ಡೋರ್ ಇರುತ್ತೆ ಅಷ್ಟೇ. ಸೆಕೆಂಡ್ ಎ ಸಿ ಅದು ಸೇಮ್ ಇರುತ್ತೆ. ಸೊ ನೆಕ್ಸ್ಟ್ ಕಮರ್ಷಿಯಲ್ ರನ್ ಜರ್ನಿ ಮಾಡುವಾಗ ನಿಮಗೆ ತೋರಿಸ್ತೀನಿ ವೀಕ್ಷಕರೇ. ಇಲ್ಲಿ ಸ್ಪೀಕರ್ ನೀವು ಕೇಳಿಸ್ತಾ ಇರ್ಬೋದು. ಮೆಟ್ರೋ ಥರ ಎವ್ರಿ ಸ್ಟಾಪ್ಗೆ ಅನೌನ್ಸ್ ಮಾಡ್ತಾರೆ ವೀಕ್ಷಕರೇ. अगला स्टेशन कटवा जंक्शन है। ಪರವರ್ತಿ ಸ್ಟೇಷನ್ ಕಟುವಾ ಜಂಕ್ಷನ್. ಬೆಳಗಿನ ಜಾವ 4:15 ಆಗ್ತಾಯಿದೆ. ಸೊ ಫೈನಲಿ ಹೌಡಾ ರೈಲ್ವೆ ಸ್ಟೇಷನ್ ರೀಚ್ ಆಗ್ತಾ ಇದ್ದೀವಿ. ಟೋಟಲಾಗಿ ಒಂದು 15 ತಾಸು ಜರ್ನಿ ಆಯಿತು ವೀಕ್ಷಕರೇ. ನಿನ್ನೆ ಮಧ್ಯಾಹ್ನ 1:30ಗೆ ಫ್ಲಾಗ್ ಆಫ್ ಮಾಡಿದರು. ಸೊ ಓವರಾಲ್ ಜರ್ನಿ ಬಗ್ಗೆ ಹೇಳ್ಬೇಕಂದ್ರೆ ನೀವೇ ನೋಡಿದ್ರೆ ಮಸ್ತ್ ಜರ್ನಿ ಆಯಿತು ವೀಕ್ಷಕರೇ. ಸೊ ನೀವು ಒಂದ್ಸರಿ ಟ್ರೈ ಮಾಡಿರಿ ವಂದೇ ಭಾರತ್ ಸ್ಲೀಪರ್ನಾಗ, ಭಾಳ ಕಂಫರ್ಟೇಬಲ್ ಅದ ವೀಕ್ಷಕರೇ. ಬೆಳಗಿನ ಜಾವ 4:15 ಆಗ್ತದೆ. ಫೈನಲಿ ನಾವು ಹೌಡಾ ರೈಲ್ವೆ ಸ್ಟೇಷನ್ಗೆ ತಲುಪಿದ್ವಿ. ಸೊ ತಲುಪಿದ ತಕ್ಷಣ ನೋಡ್ರಿ ಹೊರಗಡೆ ಸಂಭ್ರಮಾಚರಣೆ ಬೆಳಗ್ಗೆ. ಬರ್ರಿ ಪೂರ ಹೊರಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ ವೀಕ್ಷಕರೇ.
ವೀಕ್ಷಕರೇ ನೋಡಿದ್ರಲ್ಲ ವೆಲ್ಕಮ್ ಹೆಂಗಿತ್ತು ಗ್ರ್ಯಾಂಡ್. ಭಾರತದ ಮೊದಲನೇ ಒಂದೇ ಭಾರತ್ ಸ್ಲೀಪರ್ನ ಹೆಂಗೆ ವೆಲ್ಕಮ್ ಮಾಡೋದು ಹಾವಡಾ ರೈಲ್ವೆ ಸ್ಟೇಷನಲ್ಲಿ ವಿತ್ ಬ್ಯಾಂಡ್ ಜೊತೆಗೆ ನೋಡ್ರ ಎಲ್ಲ ಜನರು ಫುಲ್ ಜನ ಇಲ್ಲಿ ಜಮಿಸಿದ್ದಾರೆ. ಫುಲ್ ಖುಷಿಲಿ ಒಂದು ಇಷ್ಟು ಒಳ್ಳೆ ಸಂರಚನೆ ಎನ್ವಿರಾನ್ಮೆಂಟ್ ಇಲ್ಲಿ ವಾತಾವರಣ ಒಂದು ಸೃಷ್ಟಿಯಾಗಿತ್ತು ನೋಡ್ರಿ. ಇನ್ನೂ ಈ ಕಡೆ ಹಿಂದೆ ಎಲ್ಲ ತುಂಬ ಜನ ಅದರ ಎಷ್ಟಾಗ್ಲತ್ತ ಬೆಳಗಿನ ಜಾವ ಒಂದು 4:45 ಆಗ್ತದೆ. ಸೊ ನೋಡ್ರಿ ವೀಕ್ಷಕರೇ ಮಸ್ತ್ ಇತ್ತು ಜರ್ನಿ, ಇವತ್ತಿನ ಇನಾಗ್ರಲ್ ಜರ್ನಿ. ಸೊ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಹೆಂಗೆಲ್ಲ ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ನೀವು ಈ ಕಡೆ ಬಂದರೆ ಅಥವಾ ಆದಷ್ಟು ಬೇಗ ನಮ್ಮ ಕರ್ನಾಟಕ ಕೂಡ ಒಂದೇ ಭಾರತ್ ಸ್ಲೀಪರ್ನ ಬರುತ್ತೆ. ಸೊ ನೀವು ಜರ್ನಿ ಮಾಡಿರಿ, ನಿಮ್ದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೀವು ತಿಳಿಸ್ರಿ ಅಂತ ಈ ಲಾಗ್ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಅಂತ ಹೇಳ್ತಾ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ಈ ಲಾಗ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸಿಗೋಣ ಇನ್ನೊಂದು ಹೊಸ ಸ್ಪೆಷಲ್ ಬ್ಲಾಗಲ್ಲಿ. ವೀಕ್ಷಕರೇ ಇದೇ ನೋಡ್ರಿ ಹಾವಡಾ ರೈಲ್ವೆ ಸ್ಟೇಷನ್. ಇವಾಗ ನೆಕ್ಸ್ಟ್ ಇನ್ನೊಂದು ಯಾವುದೋ ಇನಾಗ್ರೇಷನ್ ಇದೆ, ನಾ ಯಾವುದಂತ ನಿಮ್ಗೆ ಹೇಳ್ತೀನಿ ಅಂತ. ಸಿಗೋಣ ಇನ್ನೊಂದು ಹೊಸ ಬ್ಲಾಗಲ್ಲಿ, ಜೊತೆಗೆ ಹೊಸ ಇನಾಗ್ರೇಷನ್ ಅಮೃತ್ ಭಾರತ್ ಟ್ರೈನ್. ಓಕೆ, ಟೈಮ್ 5:10 ಆಗಿದೆ ನೋಡ್ರಿ. ಇದೆ ಹಾವಡಾ ರೈಲ್ವೆ ಸ್ಟೇಷನ್.